ನಮಸ್ಕಾರ, ಸೋನಿನ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಶಂಕರಾಚಾರ್ಯರ ಪೀಠದಿಂದ ಸನಾತನ ಧರ್ಮದ ಸಂರಕ್ಷಣೆ ಹಾಗೂ ಸಂವರ್ಧನೆಗೆ ದೊಡ್ಡ ಕೊಡುಗೆ ನೀಡಿದೆ ಎಂದು ಶೃಂಗೇರಿ ಶಾರದಾ ಪೀಠಾಧೀಶ ವಿಧುಶೇಖರ ಸ್ವಾಮೀಜಿ ಹೇಳಿದ್ದರು. ಬೀದರ್ನಲ್ಲಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದಿಂದ ಗೌರವಧನ ಹೆಚ್ಚಳ ತಕ್ಷಣ ಜಾರಿಗೆ ಆಗ್ರಹಿಸಿ ಕಾರ್ಯಕರ್ತೆಯರ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ರಾಜ್ಯ ಸರ್ಕಾರಕ್ಕೆ ದಮ್ಮಿದ್ದರೆ ಕೂಡಲೇ ಕಾಂತರಾಜ್ ವರದಿ ಜಾರಿ ಮಾಡಿ ಹೊಸ ಜಾತಿ ಜನಗಣತಿ ಮಾಡಿಸಿ ಒಳ ಮೀಸಲಾತಿ ಜಾರಿ ಮಾಡದೆ ಮೀಸಲಾತಿ ಮುಂದುವರಿಯಲಿ ಎಂದು ಒಳ ಮೀಸಲಾತಿ ವಿರುದ್ಧ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ವೈಜನಾಥ್ ಸೂರ್ಯವಂಶಿ ಒತ್ತಾಯಿಸಿದರು. ಪವಿತ್ರ ರಂಜಾನ್ ಹಬ್ಬದ ಅಂಗವಾಗಿ ಬಾಬು ಸೌಂಡ್ ಸೈಯದ್ ಮುಬೀನ್ ಅವರ ಗೆಳೆಯರ ಬಳಗದ ವತಿಯಿಂದ ಅಬ್ದುಲ್ ಫೈಜ್ ದರ್ಗಾದ ಬಳಿ ಇಫ್ತಿಹಾರ್ ಕೂಟ ಆಯೋಜಿಸಲಾಗಿತ್ತು. ಕೆಪಿ ವಿದ್ಯಾಸಂಸ್ಥೆಯ 46ನೇ ವಾರ್ಷಿಕ ಸಮ್ಮೇಳನ ಸಾಂಸ್ಕೃತಿಕ ಉತ್ಸವ 2025 ಕಾರ್ಯಕ್ರಮವನ್ನು ಪರಮಪೂಜ್ಯ ನಾಡೋಜ ಪುರಸ್ಕೃತರಾದ ಬಸವಲಿಂಗ ಪಟ್ಟದೇವರ ನೇತೃತ್ವದಲ್ಲಿ ಜರುಗಿತು. ಸುದ್ದಿಯ ವಿವರಗಳು. ನಗರದ ರಾಂಪುರೆ ಕಾಲೋನಿಯಲ್ಲಿರುವ ಸತ್ಯನಾರಾಯಣ ಮಂದಿರದಲ್ಲಿ ನಡೆದ ಶೃಂಗೇರಿ ಪೀಠದ ಸನಾತನ ಧರ್ಮ ವಿಜಯ ಯಾತ್ರಾ ಹಾಗೂ ಶೃಂಗೇರಿ ಶಾಖಾ ಪೀಠದ ಭೂಮಿ ಪೂಜೆ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಶಂಕರಾಚಾರ್ಯರು ಸನಾತನ ಧರ್ಮದ ಸಂರಕ್ಷಣೆಗೆ ಶ್ರಮಿಸಿದ ಪ್ರಮುಖ ಯೋಗಿ. ಕ್ರಿಸ್ತಶಕ 7 ಮತ್ತು 8ನೇ ಶತಮಾನದಲ್ಲಿ ಹಿಂದೂ ಧರ್ಮದಲ್ಲಿ ವಿಪ್ಲವ ಘಟಿಸಿದಾಗ ಅದರ ನಿವಾರಣೆಗಾಗಿ ಅವತರಿಸಿ ಬಂದ ದೈವಸ್ವರೂಪಿ ಅವರು 32 ವರ್ಷ ಬದುಕಿದ್ದರು. 3 ಸಲ ಭಾರತ ಪರ್ಯಟನೆ ಮಾಡಿದ್ದರು. ಭಾರತದ 4 ದಿಕ್ಕುಗಳಲ್ಲಿ ಪೀಠ ಸ್ಥಾಪಿಸಿ ಧರ್ಮ ಸಂರಕ್ಷಣೆಗೆ ಗೈದಿದ್ದಾರೆ ಎಂದು ಹೇಳಿದ್ದರು. ಶಂಕರಾಚಾರ್ಯರು ಸ್ಥಾಪಿಸಿದ 4 ಪೀಠಗಳು ಸನ್ಯಾಸತ್ವದ ಗುರು ಪರಂಪರೆಯಿಂದ ಕೂಡಿವೆ. ಭಾರತದ ಸನಾತನ ಧರ್ಮದ ಬೆಳವಣಿಗೆಗೆ ಈ ಪೀಠಗಳು ಶ್ರಮವಹಿಸುತ್ತಿವೆ. ಶೃಂಗೇರಿ ಶಾರದಾ ಪೀಠದ 36ನೇ ಆಚಾರ್ಯರಾದ ಭಾರತೀ ತೀರ್ಥ ಸ್ವಾಮೀಜಿ ಅವರು ಮಾನವೀಯ ಕಾರ್ಯಗಳಿಂದ ಪೀಠದ ಘನತೆ ಹೆಚ್ಚಿಸಿದ್ದಾರೆ ಎಂದರು. ಮುಂದುವರೆದು ಶಂಕರಾಚಾರ್ಯರು ಗೈದ ಧರ್ಮ ಕಾರ್ಯ ಚಿತೋಹಾರಿಯಾಗಿದೆ. ಸನಾತನ ಧರ್ಮಕ್ಕೆ ಸ್ಫೂರ್ತಿದಾಯಕವಾಗಿದೆ. ಸನಾತನ ಶಕ್ತಿ ಮತ್ತು ಅದರ ವೈಭವ ಜನಮಾನಸದಲ್ಲಿ ಅಚ್ಚಳಿಯದಂತೆ ಉಳಿಯಲು ಛಾಪು ಮೂಡಿಸಿದ್ದಾರೆ. ಅವರು ಸ್ಥಾಪಿಸಿದ 4 ಪೀಠಗಳು ಸನ್ಯಾಸತ್ವದ ಗುರು ಪರಂಪರೆಯಿಂದ ಕೂಡಿದ್ದಾಗಿದೆ. ಭಾರತದ ಸನಾತನ ಧರ್ಮದ ಅಳವಡಿಕೆಗೆ ಬೆಳವಣಿಗೆಗೆ ಬೇಕಾಗುವ ಮಾರ್ಗೋಪಾಯಗಳು ಈ ಪೀಠಗಳು ನಿರಂತರ ಮಾಡುತ್ತಾ ಬಂದಿದೆ. ಶೃಂಗೇರಿ ಶಾರದಾ ಪೀಠದ 36ನೇ ಆಚಾರ್ಯರಾದ ಭಾರತೀ ತೀರ್ಥ ಶ್ರೀಗಳು ಈ ಆಚಾರ್ಯ ಪೀಠಕ್ಕೆ ತಮ್ಮ ಮಾನವೀಯ ಕಾರ್ಯಗಳಿಂದಾಗಿ ಘನತೆ ತಂದವರಾಗಿದ್ದಾರೆ. ಅವರು ಈ ಹಿಂದೆ ಬೀದರ್ಗೂ ಬಂದು ಹೋಗಿದ್ದಾರೆ. ಅವರ ಪ್ರಭಾವದಿಂದಾಗಿ ಇಲ್ಲಿ ಶೃಂಗೇರಿ ಪೀಠದ ಶಾಖೆ ಪ್ರತಿಷ್ಠಾಪನೆಗೆ ಒಲವು ತೋರಿದ್ದಾರೆ. ಅವರೆಲ್ಲರ ಇಚ್ಛೆಯಂತೆ ಇಲ್ಲೀಗ ಶೃಂಗೇರಿ ಪೀಠದ ಮಂದಿರಕ್ಕೆ ಶಿಲಾನ್ಯಾಸವಾಗುತ್ತಿದೆ. ಇದಕ್ಕೆ ಕೈಜೋಡಿಸಿದ ಬೀದರ್ನ ಸಜ್ಜನರ ಸನಾತನ ಶ್ರದ್ಧಾಳುಗಳು ಕಾರ್ಯಕ್ಕೆ ಶಾರದಾ ಪೀಠ ಸಂತುಷ್ಟವಾಗಿದೆ. ಬೀದರ್ನಲ್ಲಿ ಬರುವ ದಿನಗಳಲ್ಲಿ ಇಲ್ಲಿ ಶಂಕರಾಚಾರ್ಯರ ಮತ್ತು ಶಾರದಾ ಮಾತೆಯ ಮಂದಿರಗಳು ಸ್ಥಾಪನೆಗೊಂಡು ಇಲ್ಲೂ ಶಾರದಾ ಪೀಠದ ಧರ್ಮ ಕಾರ್ಯಗಳು ಆರಂಭವಾಗಲಿವೆ. ಶಾರದಾ ಪೀಠದ ಯತಿವರ್ಣರು ಆಚಾರ್ಯರು ಮೇಲಿಂದ ಮೇಲೆ ಇಲ್ಲಿಗೆ ಆಗಮಿಸಿ ಇಲ್ಲಿನ ಶ್ರದ್ಧಾಳುಗಳನ್ನು ಉದ್ಭವಿಸುವ ಕಾರ್ಯ ಮುಂದೆ ನಿರಂತರ ಮಾಡಲಿದ್ದಾರೆ. ಭವಿಷ್ಯದಲ್ಲಿ ಬೀದರ್ನ ಈ ಕ್ಷೇತ್ರ ಸನಾತನ ಧರ್ಮದ ಮಹಾನ್ ಶಕ್ತಿ ಕ್ಷೇತ್ರವಾಗಿ ಕಂಗೊಳಿಸಲಿದೆ ಎಂದರು. ಶಂಕರಾಚಾರ್ಯರ ಬೋಧನೆಗಳು ಜೀವನ ಉದ್ಧರಿಸುವ ಬೋಧನೆಗಳಾಗಿವೆ. ಶಂಕರಾಚಾರ್ಯರ ಅನುಯಾಯಿಗಳು ಸನಾತನ ಧರ್ಮದಿಂದ ಜೀವನ ಸಾಗಿಸುವುದರಿಂದ ಸತ್ಕಾರ್ಯಗಳು ಸದ್ವಿಚಾರಗಳು ಇಲ್ಲಿ ಹೆಚ್ಚಾಗಲಿವೆ. ಮಂಗಳ ಕಾರ್ಯಗಳು ಇಲ್ಲಿ ನಿತ್ಯ ನಡೆಯಲಿವೆ. ಶಂಕರಾಚಾರ್ಯರು ಹಲವಾರು ಗ್ರಂಥಗಳನ್ನು ರಚಿಸಿದ್ದಾರೆ. ಅದರಲ್ಲಿ ಮನುಷ್ಯನ ಯಶಸ್ವಿ ಜೀವನಕ್ಕೆ ಅನುಸರಿಸಬೇಕಾದ ಮಾರ್ಗೋಪಾಯಗಳನ್ನು ಹೇಳಿದ್ದಾರೆ. ಅವನ ಪಾಲನೆ ಮಾಡುವುದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ, ಜೀವನ ಸಾರ್ಥಕವಾಗುತ್ತದೆ ಎಂದರು. ಶಂಕರಾಚಾರ್ಯರು ಸ್ಥಾಪಿಸಿದ ಈ 4 ಆಯಾಮ ಪೀಠಗಳ ಮೂಲ ಉದ್ದೇಶ ಸನಾತನ ಧರ್ಮ ಜಾಗೃತಿ, ಧರ್ಮ ಪಾಲನೆಯಾಗಿದೆ. ಈ ಪೀಠದ ಕಾರ್ಯಗಳು ವೇದಕ ಶಾಸ್ತ್ರೋಕ್ತಯವಾಗಿ ನಡೆಯುತ್ತಿವೆ. ಅವು ಜನರಲ್ಲಿ ಸನಾತನ ಧರ್ಮದ ತಿರುಳನ್ನ ಹಾಸುಹೊಕ್ಕಾಗಿಸುತ್ತವೆ ಎಂದರು. ಮಾನವನ ಮೂಲ ಆಶಯ ಸುಖ, ಪುಣ್ಯ ಪ್ರಾಪ್ತಿ, ಜೀವನ್ಮುಖತೆಯ ಆಗಿದೆ. ಶಂಕರಾಚಾರ್ಯರ ಪೀಠಗಳು ಒಳ್ಳೆಯ ಜೀವನಕ್ಕಾಗಿ ಒಳ್ಳೆಯ ಮಾರ್ಗ ತೋರುತ್ತವೆ. ಈ ಪೀಠಗಳ ಆಚಾರ್ಯರ ಸಂಪರ್ಕಕ್ಕೆ ಬಂದವರು ತಾವಾಗಿಯೇ ಬದಲಾಗಿ ಶಾಸ್ತ್ರೋಕ್ತ ಪ್ರಾಮಾಣಿಕ ಹಾಗೂ ಸೇವಾ ಜೀವನ ಅನುಸರಿಸುತ್ತಾರೆ. ಇವತ್ತು ಕೆಲವರು ಒಳ್ಳೆಯ ಕಾರ್ಯಗಳಲ್ಲಿ ಕೃತಕ ಮಾಡುವವರು, ವಿಜ್ಞಾತಾರುವವರು ಇರುತ್ತಾರೆ. ಇವರಿಂದ ಎಚ್ಚರಿಕೆಯಿಂದಿರಬೇಕು ಎಂದರು. ದೇವರು ಎಲ್ಲರಿಗೂ ಒಂದೊಂದು ಸಾಮರ್ಥ್ಯ ಕೊಟ್ಟಿರುತ್ತಾನೆ. ಆ ಸಾಮರ್ಥ್ಯ ಸದ್ಬಳಕೆ ಮಾಡಿಕೊಂಡು
ಸಾತ್ವಿಕ ಕಾರ್ಯಗಳಿಗೆ ವಿನಿಯೋಗಿಸಬೇಕು. ಅದಕ್ಕೆ ದೇವರ ಬಲ ರಕ್ಷೆ ಕೂಡ ಇರುತ್ತದೆ. ಶಾರದಾ ಪೀಠದ ಈ ಸ್ಥಾಪನೆಗೆ ಭೂಮಿ ನೀಡಿದ ಪ್ರಭು ಮೈಲಾಪುರ್ ಅವರ ಕಾರ್ಯ ಶಾರದಾ ಪೀಠಕ್ಕೆ ಮೆಚ್ಚುಗೆಯ ಕಾರ್ಯವಾಗಿದೆ. ಇವರ ತ್ಯಾಗ ಸೇವೆ ಮಾದರಿಯಾಗಿದೆ. ಈ ಕಾರ್ಯಕ್ಕೆ ಕೈ ಜೋಡಿಸಿದ ಎಲ್ಲರಿಗೂ ಶಾರದಾಂಬೆಯ ಕೃಪೆ ಪ್ರಾಪ್ತಿಯಾಗಲಿದೆ ಎಂದರು. ನಾವೇ ಒಳ್ಳೆಯ ಇಚ್ಛೆಗಳು ಇಟ್ಟುಕೊಂಡರೆ ಅದರಿಂದ ಏನೂ ಪ್ರಯೋಜನವಿಲ್ಲ. ಒಳ್ಳೆಯ ಇಚ್ಛೆಯ ಜೊತೆ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಿರಬೇಕು. ವಿದ್ಯಾರ್ಥಿ ತನ್ನ ಪರೀಕ್ಷೆಯಲ್ಲಿ ಒಳ್ಳೆಯ ರೀತಿಯಿಂದ ಪಾಸಾಗಬೇಕಾದರೆ ಆತನಿಗೆ ಸಿಲೆಬಸ್ನ ಅರಿವಿರಬೇಕು ಮತ್ತು ಆತನ ಹಿಂದೆ ದಕ್ಷ ಶಿಕ್ಷಕನಿರಬೇಕಾಗುತ್ತದೆ. ಹಾಗೆಯೇ ಮನುಷ್ಯನು ತನ್ನ ಜೀವನದ ಪರೀಕ್ಷೆಗಳಲ್ಲಿಯೂ ಪಾಸಾಗಬೇಕಾದರೆ ಒಳ್ಳೆಯ ಮಾರ್ಗೋಪಾಯಗಳು ಹೇಳುವ ಮಾರ್ಗದರ್ಶಕ ಗುರುಗಳು ಬೇಕಾಗುತ್ತಾರೆ. ಆಗಲೇ ಜೀವನದಲ್ಲಿ ಯಶಸ್ಸು ಸಾಧ್ಯವಾಗುತ್ತದೆ. ಈ ಕೆಲಸ ಶಂಕರಾಚಾರ್ಯರ ಪೀಠಾಚಾರ್ಯರು ತಮ್ಮ ಅನುಯಾಯಿಗಳಿಗಾಗಿ ನಿರಂತರ ಮಾಡುತ್ತಾ ಬರುತ್ತಿದ್ದಾರೆ. ಬೀದರ್ನಲ್ಲಿ ಈ ಪೀಠದ ಸ್ಥಾಪನೆಯಿಂದಾಗಿ ಇಲ್ಲಿ ಶಾಸ್ತ್ರೋತ್ತಕ, ವೇದೋದ್ದಕ, ಸನಾತನ ಧರ್ಮ ಪಾಲಿಸುವವರ ಶ್ರದ್ಧಾಳುಗಳ ಸಂಖ್ಯೆ ಹೆಚ್ಚಾಗಲಿದ್ದು ಇಲ್ಲಿನವರ ಮಾನಸಿಕ, ಬೌದ್ಧಿಕ ಹಾಗೂ ಭೌತಿಕ ಅಭಿವೃದ್ಧಿಗೆ ಇದು ಕಾರಣವಾಗುತ್ತದೆ ಎಂದರು. ಸನಾತನ ಧರ್ಮದ ಅಪಪ್ರಚಾರದ ಹಿಂದೆ ಅಜ್ಞಾನ, ಸ್ವಾರ್ಥ ಮತ್ತು ದುರುದ್ದೇಶಗಳಿರುತ್ತವೆ. ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಗುರುಗಳಾದವರು, ಜಗದ್ಗುರುಗಳಾದವರು ಒಳ್ಳೆ ಕಾರ್ಯಗಳ ಬೋಧನೆ ಮಾಡಬೇಕು ಹಾಗೂ ಅದರಂತೆ ನಡೆಯಬೇಕಾದದ್ದು ಅವಶ್ಯಕವಾಗಿರುತ್ತದೆ ಎನ್ನುವುದನ್ನು ಎಲ್ಲರೂ ಅರಿಯಬೇಕು ಎಂದರು. ಸನಾತನ ಧರ್ಮದ ಪಾಲನೆಯಿಂದಾಗಿ ಭಾರತದ ಅಭಿವೃದ್ಧಿ ಹಾಗೂ ವಿಶ್ವದ ಅಭಿವೃದ್ಧಿಯಾಗಲಿದೆ. ಇದು ಎಲ್ಲರ ಒಳಿತನ್ನ ಬಯಸುವ ಧರ್ಮವಾಗಿದೆ. ಇದು ಮನುಷ್ಯನಲ್ಲಿ ಅಸುರ ಶಕ್ತಿ ನಾಶಗೊಳಿಸಿ ದೇವಶಕ್ತಿ ಪ್ರತಿಷ್ಠಾಪಿಸುತ್ತದೆ ಎಂದರು. ಪ್ರಸ್ತುತ ದಿನದಲ್ಲಿ ಮಾನವನಲ್ಲಿ ಸನಾತನ ಧರ್ಮದ ಸುವರ್ಣ ಕಾಲ. ಸನಾತನ ಧರ್ಮ ವಿಜಯಯಾತ್ರೆ ರಾಜ್ಯಾದ್ಯಂತ ಶಾರದಾ ಪೀಠದಿಂದ ಆರಂಭಿಸಲಾಗಿದೆ. ಸನಾತನ ಶಕ್ತಿಗೆ ನಾವೆಲ್ಲ ಹೆಮ್ಮೆ ಪಟ್ಟುಕೊಂಡು ಕಂಕಣಬದ್ಧರಾಗಬೇಕು. ಇದಕ್ಕಾಗಿ ಬದ್ಧತೆಯಿಂದ ಶ್ರಮಿಸಬೇಕು. ತಾವು ಈ ಅಭಿಯಾನದಲ್ಲಿ ಭಾಗಿಯಾಗಬೇಕು ಮತ್ತು ತಮ್ಮ ಸಂಪರ್ಕದವರಿಗೂ ಭಾಗಿಯಾಗಿಸಬೇಕು. ಇದರಲ್ಲಿ ಎಲ್ಲರೂ ಶ್ರೇಯಸ್ಸು ಅಡಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಸತ್ಯನಾರಾಯಣ ಮಂದಿರದ ಪ್ರಧಾನ ಅರ್ಚಕರಾದ ಶ್ರೀ ನರಸಿಂಹ ದೀಕ್ಷಿತರು ಮಾತನಾಡುತ್ತಾ, ಬೀದರ್ ಪುರಾಣಾಂತಿಕ ಐತಿಹಾಸಿಕ ಕಾಲದಿಂದಲೂ ದೇವಭೂಮಿಯಾಗಿದೆ. ಇಲ್ಲಿ ಬಹಳಷ್ಟು ಯೋಗಿ ಪುರುಷರು, ಸಂತ ಮಹಾರಾಜರು ಆಗಿ ಹೋಗಿದ್ದಾರೆ. ಸಾಕ್ಷಾತ್ ಪಂಢರಪುರದ ವಿಠ್ಠಲನೇ ಬೀದರ್ಗೆ ಬಂದು ತನ್ನ ಶಿಷ್ಯ ದಾಮೋದರ ಪಂತನಿಗೆ ರಕ್ಷಣೆಗೈದಿದ್ದಾರೆ. ದತ್ತಾತ್ರೇಯ ಚತುರ್ಥ ಅವತಾರದ ಮಾಣಿಕ್ ಪ್ರಭುಗಳು ಬೀದರ್ನಲ್ಲಿ ವಿಶ್ವರೂಪ ದರ್ಶನಗೈದಿದ್ದಾರೆ. ಇಲ್ಲಿನ ನರಸಿಂಹ ಕ್ಷೇತ್ರ, ಪಾಪನಾಶ ಕ್ಷೇತ್ರಗಳಿಗೆ ದೈವಿಕ ಹಿನ್ನೆಲೆ ಇದೆ. ಗುರುನಾನಕರು ಕೂಡ ಬೀದರ್ನಲ್ಲಿ ನೆಲೆಸಿ ಹೋಗಿದ್ದಾರೆ. ಇದು ಸೌಹಾರ್ದತೆಗೆ ಹೆಸರಾದ ನೆಲವಾಗಿದೆ. ಹಿಂದೂ ಧರ್ಮದ ಕಾರ್ಯಗಳಲ್ಲಿ ಬಹುದೊಡ್ಡ ಪಾತ್ರ ವಹಿಸುತ್ತಿರುವ ಈ ಶೃಂಗೇರಿ ಪೀಠವು ಬೀದರ್ನಿಂದ ದೂರವಿದ್ದು ಅದು ಈಗ ಬೀದರ್ನಲ್ಲೂ ಸ್ಥಾಪನೆಯಾಗುತ್ತಿದ್ದರಿಂದ ಇಲ್ಲಿನ ಅನುಯಾಯಿಗಳಿಗೆ ಸಂತಸವನ್ನುಂಟು ಮಾಡಿದೆ ಎಂದರು. ವಿಧುಶೇಖರರು ಇಲ್ಲಿಗೆ ಆಗಮಿಸಿ ಇಲ್ಲಿನ ಅನುಯಾಯಿಗಳಿಗೆ ದರ್ಶನ ನೀಡುತ್ತಿರುವುದು ಮತ್ತು ಇಲ್ಲಿ ಶಾರದಾ ಪೀಠದ ಮಂದಿರ ಸ್ಥಾಪಿಸುತ್ತಿರುವುದು ಹರ್ಷವನ್ನುಂಟು ಮಾಡಿದೆ ಎಂದರು. ಇಲ್ಲಿ ಸತ್ಯನಾರಾಯಣ ಮಂದಿರ ಸ್ಥಾಪನೆಯಾದಾಗ ಆರಂಭದಲ್ಲಿ 10 ಆಕಳುಗಳನ್ನಿಟ್ಟು ಗೋಶಾಲೆ ಆರಂಭಿಸಲಾಗಿತ್ತು. ಈಗ ಇಲ್ಲಿ 150 ಆಕಳುಗಳಿರುವ ಬೃಹತ್ ಗೋಶಾಲೆ ಇಲ್ಲಿ ಕಾಣಬಹುದಾಗಿದೆ. ಹಾಗೆಯೇ ಮುಂದಿನ ದಿನಗಳಲ್ಲಿ ಶಾರದಾ ಮಂದಿರ ಇಲ್ಲಿ ಬೃಹತ್ತಾಗಿ ಕಾರ್ಯನಿರ್ವಹಿಸುವುದರಲ್ಲಿ ಸಂದೇಹವಿಲ್ಲ ಎಂದರು. ಈ ಕಾರ್ಯಕ್ರಮದಲ್ಲಿ ರೇಖಾ ಅಪ್ಪರಾವ್ ಸೌದಿ ಅವರಿಂದ ಭಕ್ತಿಯ ಸ್ವಾಗತ ಗೀತೆ ಜರುಗಿತ್ತು. ಹರಿಕೇಶ್ ಕುಲಕರ್ಣಿರವರಿಂದ ಸ್ವಾಗತ, ಗೀತಾ ಭಟ್ರ ತಂಡದಿಂದ ಗೀತಾ ಪಾರಾಯಣ ನಡೆಯಿತು. ಕಾರ್ಯಕ್ರಮದ ಮುಂಚೆ MS ಫಂಕ್ಷನ್ ಹಾಲ್ನಿಂದ ಸತ್ಯನಾರಾಯಣದ ಮಂದಿರವರೆಗೆ ವಿಧುಶೇಖರ ಶೋಭಾಯಾತ್ರೆ ವಿಜೃಂಭಣೆಯಿಂದ ಜರುಗಿತ್ತು. ಶೋಭಾಯಾತ್ರೆಯಲ್ಲಿ ಸಾಧು ಘಟ್ನ ಪಾಂಡುರಂಗ ಮಹಾರಾಜರ ತಂಡದಿಂದ ಚಕ್ರಿ ಭಜನೆ, ನರ್ಮದಾ ದೇಶಪಾಂಡೆಯವರಿಂದ ಭಜನೆ ಹಾಗೂ ಜಯಪ್ರದಾ ಪ್ರಕಾಶ್ ಕುಲಕರ್ಣಿ ತಂಡದವರು ಕಳಸ ಹೊತ್ತು ಸಾಗಿದ್ದರು. ಈ ಶೋಭಾಯಾತ್ರೆಯಲ್ಲಿ ಜಗನ್ನಾಥ ಮಂದಿರದ ಹಾಗೂ ಚಿದಂಬರಾಶ್ರಮದ ಪ್ರಮುಖರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಪಂಡಿತರಿಂದ ವೇದ ಪಠಣ ನಡೆಯಿತು ಹಾಗೂ ಕೋಲಾಟ ಜರುಗಿದ್ದು ಕಾರ್ಯಕ್ರಮದಲ್ಲಿ ಪ್ರಮುಖರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಪರಿವಾರದವರಿಗೆ ಹಾಗೂ ಸೂರ್ಯಕಾಂತ್ ನಾಗಮರಪಳ್ಳಿ ಪರಿವಾರದವರಿಗೆ ಸತ್ಕರಿಸಲಾಯಿತು. ಕಾರ್ಯಕ್ರಮದಲ್ಲಿ ರಮೇಶ್ ಕುಲಕರ್ಣಿ, ಶ್ಯಾಮಕಾಂತ್ ಕುಲಕರ್ಣಿ, ಬಾಬುರಾವ್ ಕುಲಕರ್ಣಿ, ರಾಮಕೃಷ್ಣ ಸಾಳೆ, ರವಿಸ್ವಾಮಿ, ಪ್ರಭಾಕರ್ ಮೈಲಾಪುರ್, ವೆಂಕಟೇಶ್ ಮೂರ್ಖಂಡೀಕರ್, ಹಣ್ಮಯ್ಯ ಅರ್ಥವ್, NR ವರ್ಮಾ, ವಸಂತ್ ಪಟೇಲ್, ಭೀಮಸೇನಾ ಸಿನಿಯಾಲ್, ಶಂಕರ್ ಕೋರ್ಟಕಿ, ರಮೇಶ್ ಗೋಯಲ್, ಜಾಧವ್ ಪಟೇಲ್, ಪ್ರಮೋದ್ ಗಾದೇವಾರ್, ಸೂರ್ಯಕಾಂತ್ ಕುಲಕರ್ಣಿ, ದಿನಕರ್ ರಾವ್ ಕುಲಕರ್ಣಿ, ರಾಜಶೇಖರ್ ಹಣ್ಕುಣೆ ಮತ್ತಿತರರು ಇದ್ದರು. 3/2020ಕ್ಕೆ ಶೃಂಗೇರಿ ಶಾರದಾ ಪೀಠದ ವಿಧುಶೇಖರ ಭಾರತೀ ಸ್ವಾಮೀಜಿಗೆ ಪ್ರಥಮ ಬಾರಿ ಬೀದರ್ ನಗರದಲ್ಲಿ ಆಗಮನವಾಯಿತು. ಇವತ್ತು 19ಕ್ಕೆ ಅವರ ಸ್ವಹಸ್ತದಿಂದ ಇಲ್ಲಿ ನಾರಾಯಣನ ದಿವ್ಯ ಪೂಜಾ ಸಾನ್ನಿಧ್ಯ ಇತ್ತು. ಆದ ನಂತರ ಗೋಶಾಲಾ ಉದ್ಘಾಟನಾ ಸಮಾರಂಭ, ನೂತನೀಕರಣ ಗೋಶಾಲವನ್ನು ಮಾಡಿದ್ದೀವಿ. ನಾವು ಮೊದಲು ಹಿಂದ್ಗಡೆ ಇತ್ತು, ಈಗ ಮುಂದುಗಡೆ ಶಿಫ್ಟ್ ಮಾಡಿದ್ದೀವಿ. ಅದರ ಉದ್ಘಾಟನಾ ಸಮಾರಂಭ ಆದ ನಂತರ ಇಲ್ಲಿ ಒಂದು ಗೋಪುರಾಕಾರ ಮಂಟಪವನ್ನು ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ. ಆ ಗೋಪುರಾಕಾರ ಮಂಟಪದ ರಾಜಗೋಪುರ ಪೂಜಾ ಗುರುಗಳ
ಕರಕಮಲದಿಂದ ನಡೀತು. ಆದ ನಂತರ ಇಲ್ಲಿ ಬಂದಿದ್ದು ಮುಖ್ಯ ಉದ್ದೇಶ ಶಂಕರ ಮಠದ ಭೂಮಿ ಶಿಲಾನ್ಯಾಸ ಕಾರ್ಯಕ್ರಮ. ಅದಕ್ಕೆ ಆ ಕಾರ್ಯಕ್ರಮವನ್ನು ಗುರುಗಳು ನಡೆಸಿಕೊಟ್ರು. ಆದ ನಂತರ ಇಲ್ಲಿ ಬಂದಿದಂಥ ಎಲ್ಲ ಜನರಿಗೆ ಸ್ವಹಸ್ತದಿಂದ ಆಶೀರ್ವಾದವನ್ನು ಗುರುಗಳು ಮಾಡ್ತಾಯಿದ್ದಾರೆ, ನೀವು ನೋಡ್ತಾ ಇದ್ದೀರಿ. ಅದಕ್ಕೆ ಗುರುಗಳ ಚರಣದಲ್ಲಿ ಅದೇ ಪ್ರಾರ್ಥನಾ. ಯಾವ ಉದ್ದೇಶಕ್ಕಾಗಿ ಅವರು ಬಂದಿದ್ದರು ಆ ಉದ್ದೇಶ ಬೇಗ ಪರಿಪೂರ್ಣವಾಗಲಿ. ನಮ್ಮೆಲ್ಲರ ಹೃದಯದಲ್ಲಿ ಗುರು ಭಕ್ತಿಯನ್ನು ಬೆಳೆದು ಸದಾ ಸಾರ್ವಕಾಲ ನಾವು ಗುರುಗಳ ಸೇವಾ ಮಾಡ್ತಾ ಇರಲಿ ಅಂಥೇಳಿ ನಾನು ಹೇಳಿದೇವಲ್ಲ, ಶಿಲಾನ್ಯಾಸ ಕಾರ್ಯಕ್ರಮ ನಡೀತು ಅಂಥೇಳಿ. ಅದಕ್ಕೆ ನಮ್ಮೆಲ್ಲರಿಗೂ ಗುರುಗಳ ಆಶೀರ್ವಾದ ಇರಲಿ ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಈ ವರ್ಷ ಒಂದು ವಿಶೇಷವಾದಂಥ ಕಾರ್ಯಕ್ರಮ ನಡೀತಾ ಇದೆ. ಲಕ್ಷ್ಮೀ ಸತ್ಯನಾರಾಯಣ ಮಂದಿರದಲ್ಲಿ ಒಂದು ಗೋಶಾಲೆಯೂ ಇದೆ ಮತ್ತು ಒಂದು ಶಂಕರ ಮಠದ ಸ್ಥಾಪನೆಯೂ ಈ ದಿನ ಆಗ್ತಾಯಿದೆ. ನಮ್ಮ ಶೃಂಗೇರಿ ಶ್ರೀಗಳ ಅವರ ಶಿಷ್ಯರು ನಿನ್ನೆಯಿಂದ ಇಲ್ಲಿ ಕಾರ್ಯಕ್ರಮವನ್ನು ಜೋಡಿಸ್ಕೊಂಡಿದ್ದಾರೆ. ನಿನ್ನೆ ಭಕ್ತರಿಗೆ ದರ್ಶನ ಕೊಟ್ಟಿದ್ದಾರೆ, ಎಲ್ಲರಿಗೂ ಆಶೀರ್ವಾದ ಮಾಡಿದ್ದಾರೆ. ಆಮೇಲೆ ಇವತ್ತಿನ ದಿವಸ ಗೋಶಾಲೆಯನ್ನು ಉದ್ಘಾಟನೆ ಮಾಡಿ ಮತ್ತು ಶಂಕರ ಮಠದ ಶಂಕುಸ್ಥಾಪನೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ. ಸಹಸ್ರಾರು ಭಕ್ತರು ಇಲ್ಲಿ ನೆರವೇರಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟಿದ್ದಾರೆ. ನಿನ್ನೆ ಸಾಯಂಕಾಲ ಅವರ ಆಶೀರ್ವಚನವೂ ಆಯಿತು. ನಿನ್ನೆ ಪ್ರಸಾದ ವ್ಯವಸ್ಥೆ ಸಹ ಮಾಡಲಾಗಿತ್ತು. ಇಂದಿನ ದಿವಸ ಈಗ ಅವರಿಗೆ ದರ್ಶನವನ್ನು ಎಲ್ಲ ಭಕ್ತರಿಗೆ ದರ್ಶನ ಕೊಡೋ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸುಮಾರು ಜನರು ಇಲ್ಲಿ ದರ್ಶನಕ್ಕಾಗಿ ಕಾದು ನಿಂತಿದ್ದಾರೆ, ಸಾಲುಗಟ್ಟಲೆ ದರ್ಶನಕ್ಕೆ ನಿಂತಿದ್ದಾರೆ. ಅವರೆಲ್ಲರಿಗೂ ಆಶೀರ್ವಾದ ರೂಪದಲ್ಲಿ ಫಲ ಹಣ್ಣುಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ ಮತ್ತು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಇಂಥ ಒಂದು ಪುಣ್ಯ ಕಾಲದಲ್ಲಿ ನಾವೆಲ್ಲರೂ ಅವರಿಂದ ಆಶೀರ್ವಾದ ಪಡೆದು ಕೃತಜ್ಞರಾಗಿದ್ದೇವೆ. ಇಲ್ಲಿನ ಇಡೀ ಈ ದೇವಸ್ಥಾನದ ಮೊದಲನೇ ದೊಡ್ಡ ಕಾರ್ಯಕ್ರಮ ಅಂದರೆ ಇದು ಆಗಿದೆ. ಯಾಕೆಂದರೆ ಇದರ ಪಕ್ಕದಲ್ಲೇ ಇರುವಂಥ ನಿವೇಶನದಲ್ಲಿ ಒಂದು ದೇವಸ್ಥಾನ ಇನ್ನೊಂದು ನಿರ್ಮಾಣ ಆಗ್ತಾಯಿದೆ. ಇದು ಈಗಾಗಲೇ ಬಹಳ ಪ್ರತಿಷ್ಠಿತವಾದಂಥ ಶ್ರೀ ಲಕ್ಷ್ಮೀನಾರಾಯಣ ಸತ್ಯನಾರಾಯಣ ಮಂದಿರ ಈಗಾಗಲೇ ಬಹಳ ಪ್ರಚಲಿತದಲ್ಲಿದೆ ಮತ್ತು ಭಕ್ತಿ ಶ್ರದ್ಧೆಯಿಂದ ಎಲ್ಲ ಕಾರ್ಯಕ್ರಮಗಳು ನಡೀತವೆ. ಅದಕ್ಕೂ ಪೂರಕವಾಗಿ ಇಲ್ಲಿ ಶಂಕರ ಮಠದ ಸಂಸ್ಥಾಪನೆ ಆಗ್ತಾಯಿದೆ. ಇದಕ್ಕಾಗಿ ಇಲ್ಲಿನ ಜನರೆಲ್ಲರೂ ನಾವೆಲ್ಲರೂ ಕೃತಜ್ಞರಾಗಿರುತ್ತೇವೆ. ಈ ಸಮಯದ ಭಾಳಷ್ಟು ಜನರು ಫಲಪ್ರದರಾಗಿದ್ದಾರೆ ಮತ್ತು ಇನ್ನು ಮುಂದೆಯೂ ಹೆಚ್ಚಿನ ಕಾರ್ಯಕ್ರಮ ನಡೀತವೆ. ಸರ್ವ ಸದ್ಭಕ್ತರಲ್ಲಿ ನಿವೇದನೆ ಮಾಡೋದಂದರೆ ಇಂಥ ದೇವಸ್ಥಾನಗಳು ಸತ್ವಯುತವಾದಂಥ ದೇವಸ್ಥಾನಗಳು ಭಕ್ತಿ ಶ್ರದ್ಧೆಯಿಂದ ಬಂದು ಎಲ್ಲರೂ पुनीतरागಬೇಕಂತ ಈ ಮೂಲಕ ಕೇಳಿಕೊಳ್ಳುತ್ತೇವೆ। सत्यनारायण का मंदिर पहले से होगा। अभी हमारा बहुत भाग्य है कि यहाँ पे श्री श्रृंगेरी से शंकराचार्य महाराज आए और अपने बिदर में शंकराचार्य का मठ हो रहा, इससे भाग्य और कौन सा भी नहीं है। और हमारे बिदर वासियों का बहुत बहुत पुण्य है कि हम लोगों के लिए यहाँ का गौशाले के लिए और मंदिर के लिए बहुत हम लोग भाग्यशाली है कि सेवा करने को मिले हैं। सत्यनारायण टेम्पल में हमारे नारायण के चरणों में हम कोटि कोटि प्रणाम करते हुए मैं मेरा वाणी। ಬೀದರಲ್ಲಿ ಶ್ರೀ ಶ್ರೀ ವಿಧುಶೇಖರ ಜಗದ್ಗುರು ಬಂದಿದ್ದಾರೆ ಸತ್ಯನಾರಾಯಣ ಗುಡಿನಲ್ಲಿ। ಸೊ ಇಲ್ಲಿ ಗೋಶಾಲಾ ಉದ್ಘಾಟನೆ ಆಗಿದೆ ಹಾಗೂ ಶೃಂಗೇರಿ ಮಠ ಶಾರದಾ ಮಠ ಸ್ಥಾಪನೆ ಆಗಿದೆ। ಸೊ ಎಲ್ಲರೂ ಬನ್ನಿ, ಆಶೀರ್ವಾದ ಭೂಮಿ ಪೂಜೆನೂ ಆಗಿದೆ, ಎಲ್ಲರೂ ಬನ್ನಿ ನಮಸ್ಕಾರ ಮಾಡಿ। ಸರ್ಕಾರದ ಭರವಸೆಗಳನ್ನು ಈಡೇರಿಸುವಲ್ಲಿ ಅನಗತ್ಯ ವಿಳಂಬ ಮಾಡಲಾಗುತ್ತಿದೆ, ಅಲ್ಲದೆ ಆಶಾ ಕಾರ್ಯಕರ್ತೆಯರ ಬೇಡಿಕೆಗಳನ್ನು ಸಂಪೂರ್ಣವಾಗಿ ಈಡೇರಿಸುವಲ್ಲಿ ಹಿಂದೆಂದು ಹಾಕಲಾಗುತ್ತಿದೆ ಎಂದು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘವು ಪ್ರತಿಭಟನಾ ರ್ಯಾಲಿ ನಡೆಸಿ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರವನ್ನು ಜಿಲ್ಲಾಡಳಿತಕ್ಕೆ ಸಲ್ಲಿಸಲಾಯಿತು। ನಗರದ ಡಾಕ್ಟರ್ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ತೆರಳಿ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿಯನ್ನು ಜಿಲ್ಲಾಡಳಿತಕ್ಕೆ ಸಲ್ಲಿಸಿ ಆಶಾ ಕಾರ್ಯಕರ್ತೆಯರಿಗೆ ಪ್ರೋತ್ಸಾಹಧನ ಸೇರಿಸಿ ಕನಿಷ್ಠ 10,000 ರೂಪಾಯಿ ಗೌರವ ಧನವನ್ನು ಏಪ್ರಿಲ್ನಿಂದಲೇ ಅನ್ವಯವಾಗುವಂತೆ ಆದೇಶ ನೀಡುವ ಕುರಿತು ಮತ್ತು 2025-26ನೇ ಸಾಲಿನ ಬಜೆಟ್ನಲ್ಲಿ ಎಲ್ಲ ಯೋಜನಾ ಕಾರ್ಯಕರ್ತೆಯರಿಗೆ 1,000 ರೂಪಾಯಿ ಹೆಚ್ಚಳ ಮಾಡಿದಂತೆ ಆಶಾ ಕಾರ್ಯಕರ್ತೆಯರಿಗೂ ಸಹ ಹೆಚ್ಚಳ ಮಾಡಬೇಕೆಂದು ಪ್ರತಿಭಟನೆಯಲ್ಲಿ ಆಗ್ರಹಿಸಲಾಯಿತು।
ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ನೇತೃತ್ವದಲ್ಲಿ ಕಳೆದ ಜನವರಿ 7ರಿಂದ 10ರವರೆಗೆ ಆಶಾ ಕಾರ್ಯಕರ್ತೆಯರಿಂದ ರಾಜ್ಯ ಮಟ್ಟದ ಅನಿರ್ದಿಷ್ಟಾವಧಿ ಕಾಲ ಹೋರಾಟ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಸಲಾಗಿತ್ತು. ಅಂದು ಸರ್ಕಾರ ನೀಡಿದ ಭರವಸೆ ಇಲ್ಲಿಯವರೆಗೆ ಈಡೇರಲಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಲಾಯಿತು. 15,000 ರೂಪಾಯಿ ನಿಶ್ಚಿತ ಗೌರವಧನಾತ್ಮಕವಾಗಿ ಆಗ್ರಹಿಸಿ ನಡೆಸಿದ್ದ ಈ ಹೋರಾಟದಲ್ಲಿ ರಾಜ್ಯದ 40,000ಕ್ಕೂ ಹೆಚ್ಚು ಆಶಾ ಕಾರ್ಯಕರ್ತೆಯರು ಭಾಗವಹಿಸಿದ್ದರು. ಜನವರಿ 10ರಂದು ಆಶಾ ಕಾರ್ಯಕರ್ತೆಯರ ಬೇಡಿಕೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಸಂಘದ ಪದಾಧಿಕಾರಿಗಳನ್ನು ಕರೆದು ಸಭೆ ಮಾಡಲಾಗಿತ್ತು. ಈ ಸಭೆಯಲ್ಲಿ ಆರೋಗ್ಯ ಸಚಿವರು, ಆರೋಗ್ಯ ಇಲಾಖೆಯ ಉನ್ನತ ಅಧಿಕಾರಿಗಳು ಕೂಡ ಉಪಸ್ಥಿತರಿದ್ದರು. ಆದರೆ ಅಂದಿನ ಸರ್ಕಾರದ ನಿರ್ಧಾರ ಇನ್ನೂ ಈಡೇರಿಸಿಲ್ಲ ಎಂದು ಪತ್ರದಲ್ಲಿ ಆಕ್ರೋಶ ವ್ಯಕ್ತಪಡಿಸಲಾಗಿತ್ತು. ಆಯವ್ಯಯದಲ್ಲಿ ರಾಜ್ಯದ ಸುಮಾರು 2.5 ಲಕ್ಷ ಅಂಗನವಾಡಿ ಬಿಸಿಯೂಟ ಕಾರ್ಯಕರ್ತೆಯರಿಗೆ ರೂಪಾಯಿ 10,000 ರೂಪಾಯಿ ಹೆಚ್ಚಿಸಿದಂತೆ 42,000 ಆಶಾ ಕಾರ್ಯಕರ್ತೆಯರಿಗೂ 10,000 ರೂಪಾಯಿ ಹೆಚ್ಚಿಸಿ ಇದೇ ಬಜೆಟ್ನಲ್ಲಿ ಸೇರಿಸಿ ಆದೇಶಿಸಬೇಕೆಂದು ಆಗ್ರಹಿಸಲಾಯಿತು. ಈ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತೆಯರ ಸಂಘದ ಜಿಲ್ಲಾಧ್ಯಕ್ಷೆ ಮಹಾದೇವಿ, ಗೌರವಾಧ್ಯಕ್ಷ ಮಹೇಶ್ ನಾಡಗೌಡ, ಜಿಲ್ಲಾ ಕಾರ್ಯದರ್ಶಿ ಮೇರಿ ಭಾಗವಹಿಸಿದ್ದರು. ಅರೆ ಮಾತಾಡಬೇಡ್ರಿ, ಘೋಷಣೆ ಹಾಕ್ರಿ. जिंदाबाद या यूटीयू से जिंदाबाद, जिंदाबाद जिंदाबाद, जिंदाबाद या यूटीयू से जिंदाबाद, जिंदाबाद जिंदाबाद. ಏನು ಆಶಾ ಕಾರ್ಯಕರ್ತೆಯರ ಒಂದು ಚಳುವಳಿ ರಾಜ್ಯ ಮಟ್ಟದಲ್ಲಿ ಆದಮೇಲೆ ಮಾನ್ಯ ಮುಖ್ಯಮಂತ್ರಿಗಳೇ ಮಧ್ಯಪ್ರವೇಶ ಮಾಡಿ ಅದನ್ನು 10,000 ರೂಪಾಯಿ ಖಾತ್ರಿಗೊಳಿಸ್ತೀವಿ. ಇವತ್ತು ಇನ್ಸೆಂಟಿವ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಪ್ರೋತ್ಸಾಹಧನ ಸೇರಿ ಅದನ್ನು 10,000 ರೂಪಾಯಿ ಖಚಿತಗೊಳಿಸ್ತೀವಿ. ಕಡಿಮೆ ಆದರೂ ಕೂಡ ನಾವು ರಾಜ್ಯ ಸರ್ಕಾರದಿಂದ ಹಾಕಿಕೊಡ್ತೀವಿ ಅಂತೇಳಿ ಭರವಸೆಯನ್ನು ನೀಡಿದ್ರು. ಆಮೇಲೆ ಸರ್ಕಾರದ ಪ್ರತಿನಿಧಿಯಾಗಿ ಕಮಿಷನರ್ ಅವರು ಬಂದು ಹೋರಾಟದ ಸ್ಥಳಕ್ಕೆ ಬಂದು ಘೋಷಣೆಯನ್ನು ಮಾಡಿದ್ರು. ಆದರೆ ಇತ್ತೀಚೆಗೆ ರಾಜ್ಯ ಸರ್ಕಾರಕ್ಕೆ ದಮ್ ಇದ್ದರೆ ಕೂಡಲೇ ಕಾಂತರಾಜ್ ವರದಿ ಜಾರಿ ಮಾಡಿ ಹೊಸ ಜಾತಿ ಜನಗಣತಿ ಮಾಡಿಸಿ ಒಳ ಮೀಸಲಾತಿ ಜಾರಿ ಮಾಡದೆ ಮೀಸಲಾತಿ ಮುಂದುವರಿಯಲಿ ಎಂದು ಒಳ ಮೀಸಲಾತಿ ವಿರುದ್ಧ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ವೈಜನಾಥ್ ಸೂರ್ಯವಂಶಿ ಒತ್ತಾಯಿಸಿದ್ದಾರೆ. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು 1932ರಲ್ಲಿ ಬ್ರಿಟಿಷ್ ಸರ್ಕಾರದಲ್ಲಿ ಸಹ ಮೀಸಲಾತಿ ವ್ಯವಸ್ಥೆ ಜಾರಿಯಲ್ಲಿತ್ತು. ನಂತರ ದೇಶ ಸ್ವತಂತ್ರವಾದ ಬಳಿಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್
ಅವರಿಗೆ ಸಂವಿಧಾನ ರಚನೆಯ ಜವಾಬ್ದಾರಿ ನೀಡಲಾಯಿತು. ಸಂವಿಧಾನದ ಆರ್ಟಿಕಲ್ ನಂಬರ್ 340 ಪ್ರಕಾರ ಹಿಂದುಳಿದ ವರ್ಗಗಳಿಗೆ, 341 ಪ್ರಕಾರ ಪರಿಶಿಷ್ಟರಿಗೆ, 342 ಅನ್ವಯ ಬುಡಕಟ್ಟು ಪಂಗಡಗಳಿಗೆ ಮೀಸಲಾತಿ ನೀಡಬೇಕೆಂದು ಅಂಬೇಡ್ಕರ್ ಅವರು ತನ್ನ ಮಡದಿ ಹಾಗೂ ಮಕ್ಕಳ ಸಾವು ಸಹ ಲೆಕ್ಕಿಸದೆ ದೇಶದ ಹಿತಕ್ಕಾಗಿ ಸಂವಿಧಾನ ಬರೆದರು. ಸಾವಿರಾರು ವರ್ಷಗಳ ತುಳಿತಕ್ಕೊಳಗಾದ ನಮ್ಮವರಿಗೆ ಮಾತ್ರ ಸಂವಿಧಾನ ರಚಿಸಿಲ್ಲ, ಬದಲಿಗೆ ಈ ದೇಶದಲ್ಲಿ ರಾಜಕೀಯ, ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಹಾಗೂ ಔದ್ಯೋಗಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕಲ್ಪಿಸಿ ಸಮಾಜದ ಮುಖ್ಯವಾಹಿನಿಗೆ ತರಲು ಯತ್ನಿಸಿದ್ದಾರೆ. ಆದರೆ ಆಳುವ ಸರ್ಕಾರಗಳು ಪರಿಶಿಷ್ಟ ಯಾದಿಯಲ್ಲಿ 6 ಜಾತಿಗಳಿದ್ದು 101ಕ್ಕೆ ತಂದು ನಿಲ್ಲಿಸಿದ್ದವು. ಅದರಲ್ಲಿ 95 ಜಾತಿಗಳು ಯಾವುದೇ ಅರ್ಜಿ ಹಾಕದೆ ಮೀಸಲಾತಿ ಪಡೆಯುತ್ತಿರುವುದು ಅದನ್ನ ಜಾರಿಗೆ ತಂದ ಸರ್ಕಾರಗಳು ಸಂವಿಧಾನ ವಿರೋಧಿ ಕ್ರಮ ಅನುಸರಿಸಿದೆ ಎಂದು ಹರಿಹಾಯ್ದರು. ಈ ಹಿಂದೆ ಇಂದಿರಾ ಸಹಾನಿ ತೀರ್ಪಿನ ಪ್ರಕಾರ 50% ಮೀಸಲಾತಿ ದಾಟಬಾರದೆಂದು ಸರ್ವೋಚ್ಚ ನ್ಯಾಯಾಲಯ ಹೇಳಿತ್ತು. ಆದರೆ ಇಂದು ಅದೇ ಸರ್ವೋಚ್ಚ ನ್ಯಾಯಾಲಯ ಒಳ ಮೀಸಲಾತಿ ಜಾರಿ ಅಧಿಕಾರ ರಾಜ್ಯಗಳಿಗೆ ನೀಡಿ ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಇತ್ತೀಚಿನ ತೀರ್ಪುಗಳು ಸಂವಿಧಾನದ ಆಶಯದ ವಿರುದ್ಧವಾಗಿ ಬರುತ್ತಿರುವುದು ಹಾಗೂ ಆಳುವ ಸರ್ಕಾರಗಳು ಕೆಲವರ ಕೈಗೊಂಬೆಯಾಗಿ ವರ್ತಿಸುತ್ತಿರುವುದು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರುವಂತಾಗಿದೆ ಎಂದು ಗುಡುಗಿದ್ದರು. ಅಂಬೇಡ್ಕರ್ ಅವರು ನೀಡಿರುವ ಮೀಸಲಾತಿ ರುಚಿ ಉಂಡ ಕೆಲವರು ವಿನಾಕಾರಣ ಜಗಳಕ್ಕಿಳಿದು ಸಮಾಜದಲ್ಲಿ ಗೊಂದಲ ಹುಟ್ಟುಹಾಕುವ ಕಾರ್ಯ ಮಾಡುತ್ತಿರುವವರು. ಸದಾಶಿವ ಆಯೋಗ ಜಾರಿ ಮಾಡದೆ ಸರ್ಕಾರ ಈಗ ನೇಮಕ ಮಾಡಿರುವ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರಿಗೆ ಇನ್ನು 6 ತಿಂಗಳು ಕಾಲಾವಕಾಶ ನೀಡಿ ಪ್ರತಿಯೊಂದು ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮ ಓಣಿಗಳಿಗೆ ತೆರಳಿ ದತ್ತಾಂಶ ಸಂಗ್ರಹಣೆ ಮಾಡಿ ವರದಿ ಜಾರಿ ಮಾಡಲಿ. ಅದರ ಜೊತೆಗೆ ಯಾರ ಒತ್ತಡಕ್ಕೆ ಮಣಿಯದೆ ರಾಜ್ಯ ಸರ್ಕಾರ ಕೂಡಲೇ ಕಾಂತರಾಜ್ ವರದಿ ಜಾರಿಗೊಳಿಸಲಿ ಎಂದು ಒತ್ತಾಯಿಸಿದ್ದರು. ಸಮಿತಿಯ ಜಿಲ್ಲಾಧ್ಯಕ್ಷ ವಿಷ್ಣುವರ್ಧನ್ ವಾಲ್ದೊಡ್ಡಿ ಮಾತನಾಡಿ, ಸಂವಿಧಾನದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಮೀಸಲಾತಿ ಬಗ್ಗೆ ಉಲ್ಲೇಖಿಸಿರುವರೇ ಹೊರತು ಒಳ ಮೀಸಲಾತಿ ಬಗ್ಗೆ ಎಲ್ಲಿಯೂ ಪ್ರಸ್ತಾಪ ಮಾಡಿಲ್ಲ. ಪರಿಶಿಷ್ಟರು, ಬುಡಕಟ್ಟು ಹಾಗೂ ಹಿಂದುಳಿದ ವರ್ಗಗಳು ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ, ಔದ್ಯೋಗಿಕವಾಗಿ ಸಬಲರಾಗುವವರೆಗೆ ಮೀಸಲಾತಿ ನೀಡಬೇಕು. ಸಮಾಜದ ಮುಖ್ಯವಾಹಿನಿಗೆ ತಲುಪಿದ ನಂತರ ಮೀಸಲಾತಿ ನಿಲ್ಲಿಸಿದರೆ ನಮ್ಮದೇನೂ ತಕರಾರಿಲ್ಲ ಎಂದರು. ಸಮಿತಿಯ ಪದಾಧಿಕಾರಿಗಳಾದ ಚಂದ್ರಕಾಂತ್ ನಿರಾಟೆ, ರಾಜ್ಕುಮಾರ್ ಮೂಲಭಾರತಿ, ಅಂಬರೀಶ್ ಕುದ್ರೆ, ಸಂಜುಕುಮಾರ್ ಜಂಜೀರೆ, ಸಂಜುಕುಮಾರ್ ಮೈತ್ರೆ, ರಾಘವೇಂದ್ರ ಮಿನ್ಕೇರ, ರಾಮು ದೊಡ್ಡಬಾವಿ, ದಯಾನಂದ್ ನೌಲೆ, ರಾಜ್ಕುಮಾರ್ ಗುನ್ನಳ್ಳಿ, ಜಗನ್ನಾಥ್ ಹೊನ್ನ, ರವಿ ಭೂಸಂಡೆ, ರಾಜ್ಕುಮಾರ್ ಡೋಂಗ್ರೆ, ಗೌತಮ್ ಚೌಹಾಣ್, ರವಿ ಮೋರೆ, ಹರ್ಷಿತ್ ದಾಂಡೇಕರ್ ಸೇರಿದಂತೆ ಇತರರು ಪತ್ರಿಕಾಗೋಷ್ಠಿಯಲ್ಲಿದ್ದರು. ಈ ತ್ರಾಸು ನೀವು ಕೊಡ್ತಾ ಇದ್ದೀರಿ. ಈಗ ಏನು ಜರೂರತ್ ಇದೆ? ಈಗ ನಾವು ಹೇಳ್ತಾ ಇದ್ದೇವೆ ಕಾಂತರಾಜ್ ವರದಿ ಹೊರಗೆ ತರ್ರಿ ಅಂತ ಹೇಳಿ. ಕಾಂತರಾಜ್ ವರದಿ ಹೊರಗೆ ತರಲ್ಲ. ಯಾಕೆ ತರಲ್ಲ ಅಂದ್ರೆ ಇವ್ರಿಗೆ ಒತ್ತಡದ, ರಾಜಕೀಯ ಒತ್ತಡದ. ರಿಸರ್ವೇಷನ್ ಸಿಸ್ಟಮೇ ಏನೇನಾಗಿದೆ ಅಂದ್ರೆ ಇದು ಪೊಲಿಟಿಕಲ್ ವೆಪನ್ಸ್ ಆಗಿದೆ ಅವ್ರ ಕೈದಾಗ. ಪೊಲಿಟಿಕಲ್ ವೆಪನ್ಸ್ ಅದ ಇದು. ಯಾರಿಗೆ ಓಟ್ ಹೆಚ್ಚವ ಯಾರೇನು. ಈಗ ಒಳ ಮೀಸಲಾತಿ ಕೊಡ್ರಿ ನಮ್ಮ ಬಂಧುಗಳು ಹೋರಾಟ ಮಾಡ್ತಾ ಇದ್ದಾರೆ. ನಾಳೆಗೆ ಆಗಬೇಕು ಎಂಬಲ್ಲ. ಎಲ್ಲಿವರೆಗೆ ಒಳ ಮೀಸಲಾತಿ ಜಾರಿ ಆಗಲ್ಲ ಅಲ್ಲಿವರೆಗೆ ಎಂಪ್ಲಾಯ್ಮೆಂಟ್ ಮಾಡಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಪೋಸ್ಟ್ ಫಿಲಪ್ ಮಾಡಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಕೇಳೋದೇನೋ ಪೋಸ್ಟ್ ಫಿಲಪ್ ಮಾಡಬೇಡ್ರಿ ಅಂತ ಕೇಳ್ತಾ ಇದ್ದೀರಿ. ಈಗ ಒಂದು ಕಡೆ ಈ ಶೆಡ್ಯೂಲ್ ಕ್ಯಾಸ್ಟ್ನಲ್ಲಿ ಅಂತ ಯಾರಿಗೆ ನಾವು ನಮಗೆ ಟೈಟಲ್ ಕೊಟ್ಟಿದ್ದು ಎಡಗೈ ಅಂತ ಕೇಳಿ, ಏನು ಬಲಗೈ ಕನ್ನಡದಾಗ ರೈಟ್ ಸೆಕ್ಷನ್ ಬಲಗೈ ಅಂತ ಹೇಳಿದ್ದಾರೆ. ಬಲಗೈ ಸಂಖ್ಯಾ ಆ ನಂತರ ಗ್ರೂಪ್ 3ನಲ್ಲಿ ಲಂಬಾಣಿ, ಬೋವಿ, ವಡ್ಡರ್, ಸಮಗಾರ್, ಚಮಾರ್ ಎಲ್ಲ ಏನು ಜಾತಿ ಹಾಕಿದ್ರಿ. ಇವ್ರು ನಮ್ಮ ಎಲ್ಲರ ಸಂಖ್ಯೆ ಕೇಳಿದ್ರೆ 18% ಇದ್ದೇನು. ಈಗ ಬರೀ ಮಾದಿಗಾನೇ ಜನ ನೀವೇನು ಹೇಳ್ತಾ ಇದ್ದೀರಲ್ಲ, ಅದು ನಾವು 6% ಇದ್ದೇವೆ ಅಂದ್ರೆ ನೀವು 6% ಅಂತ ಕೇಳ್ತೀರಿ, 18% ಕೇಳ್ತೀರಿ. ಮೆಜಾರಿಟಿ ರೂಲ್ ದಿ ಕಂಟ್ರಿ ಅಂತ ಹೇಳ್ತೀರಿ ನೀವು ಒಂದು ಕಡೆ ಅಲ್ಲ. ಮತ್ತು ನಾವು ಮೆಜಾರಿಟಿ ಇದ್ದೀವಲ್ಲ ಎರಡು, ಅವ್ರು ಬೇಡ ಅಂತ ಇದ್ದಾರೆ. ಕಲ್ತು ಹೋರಾಟ ಮಾಡ್ತಾ ಇದ್ದಾರೆ ಜನ. ಇನ್ನೂ ನಾವು ಕಲ್ತು ಹೋರಾಟ ಮಾಡಿ ಯಾರಿಗೆ ಬೈದಿಲ್ಲ, ನೀವು ಯಾಕೆ ಕೇಳತ್ತೀರಿ ಅಂತ ಅಂದಿಲ್ಲ. ಈ ಪರಿಸ್ಥಿತಿ ನಮಗೆ ನಿರ್ಮಾಣ ಮಾಡಿದರು ಸರ್ಕಾರ ಮತ್ತು ಈ ನಮ್ಮ ಬಂಧುಗಳು. ಪರಿಸ್ಥಿತಿ ನಿರ್ಮಾಣ ಮಾಡ್ಯಾರ. ಅದಕ್ಕೆ ನಾವು ಈ ಮೀಸಲಾತಿಯನ್ನು ಬ್ಯಾಡ ಅಂತೈತೆ. ಯಾಕೆ ಈ ಒಳ ಮೀಸಲಾತಿ ಬ್ಯಾಡ ಅಂತ ಇದ್ದು. ಮೀಸಲಾತಿ ಮಾಡ್ಲಿಕ್ಕೆ ಪ್ರಯೋಜನ ಇಲ್ಲ. ಏನದ ಬಾಬಾ ಸಾಹೇಬ್ ಸಂವಿಧಾನ ಫ್ರೇಮ್ ಮಾಡೋ ಟೈಮ್ಲಿ ಏನು ಹೇಳಿದ್ರು ಅಂದ್ರೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇದು ಯಾರಿಗೂ ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಡಿಬೇಟ್ ಇನ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಇದು ಡಿಸಿಷನ್ ಆಗಿದ್ದದ. ಈಗ ನಿಮ್ಮ ಪೂರ್ವದ್ರೆ ಅನ್ಪಡಿದ್ದಿಲ್ಲ, ಅವ್ರು ಎಲ್ಲ ಬ್ಯಾರಿಸ್ಟರ್ಗಳಿದ್ದವ್ರು, ಇಂಟರ್ನ್ಯಾಷನಲ್ ವಕೀಲರು ಇದ್ದವರು 293 ಜನ. ಬಾಬಾ ಸಾಹೇಬ್ ಒಬ್ಬನೇ ಇದ್ದ ಅಲ್ಲ. ಮತ್ತು ನೀವು ನಿಮ್ಮ ಪೂರ್ವಜರಿಗೆ ಅಪಮಾನ ಮಾಡ್ತಾಯಿದ್ದೀರಿ ನೀವು. ಇದು ಡಿಸಿಷನ್ ಕೊಟ್ಟು ಪೂರ್ವಜರಿಗೆ ಅಪಮಾನ ಮಾಡ್ತಾಯಿದ್ದೀರಿ ನೀವು. ಎರಡನೇದಾಗಿ ಈಗ ಇವರು ಹೇಳ್ತಾ ಇದ್ದಾರೆ
ಈ ರಿಸರ್ವೇಷನ್ ಬಾಬಾ ಸಾಹೇಬ್ ಮಾಡೋದ್ರಿಂದ ಜಾತೀಯತೆ ಹೆಚ್ಚಾಗ್ತದೆ. ಜಾತೀಯತೆ ನಾವು ಮಾಡಿಲ್ಲ, ಜಾತೀಯತೆ ಮಾಡಿನವ್ರು ನೀವೇ. ಜಾತೀಯತೆ ಹೆಂಗೆ ಹೆಚ್ಚಾಗ್ತದೆ ರಿಸರ್ವೇಷನ್ ಆದರೆ? ಇದ್ದಿನ ಜಾತಿನೇ ಅವಲ್ಲ, ಏನು ಹೊಸ ಜಾತಿ ಕ್ರಿಯೇಟ್ ಆಗ್ಯಾವ? ಆಗಿಲ್ಲ, ಮ್ಯಾಲಿಂದ ಬಂದಿಲ್ಲ. ಜಾತೀಯತೆ ಕ್ರಿಯೇಟ್ ಆಗ್ತದೆ ಅಂತ ಹೇಳ್ತಾರೆ, ಹೆಚ್ಚಾಗ್ತದೆ ಅಂತ ಹೇಳ್ತಾರೆ ನಮ್ಮ ಸ್ವಾಮಿಗಳು. ಈ ಸ್ವಾಮಿಗಳು ಜಾತೀಯತೆ ಮಾಡಿನವ್ರು ನೀವೇ ಸ್ವಾಮೀಜಿಗಳೇ, ನೀವೇ ಮಠಾಧೀಶರಿದ್ದೀರಿ, ನೀವೇ ಮಾಡಿದಿರಿ. ಜಾತೀಯತೆ ಮಾಡಿನವ್ರು ನಾವೆಲ್ಲ. ಇವು ತರ್ಕಬದ್ಧ ಮಾತಾಡ್ರಿ, ನೀವು ಕಾನೂನುಬದ್ಧ ಮಾತಾಡ್ರಿ. ನೀವು ತರ್ಕನೇ ಇಲ್ಲದೆ ಮಾತಾಡ್ತೀರಂದ್ರೆ ಈ ಸಮಾಜ ಯಾರು ಮಜಬೂತ್ ಬೇಸಿಸ್ ಮೇಲೆ ಮಾತಾಡ್ತಾರೆ ಅಂದ್ರೆ ಅವ್ರಿಗೆ ಯಾರು ಬೆಂಬಲ ಇದೆ? ನೀವೇನು ದೇಶದಾಗಿನ ಏನು ರೈತರಿದ್ದೀರಲ್ಲ, ನಿಮ್ಮ ಬೆಂಬಲ ಏನು ಮಾತಾಡ್ತಾ ಇದ್ದಾರೆ. ಅವ್ರು ಯಾರ ಮೇಲೆ ನಿಂತು ಮಾತಾಡ್ತಾರೋ ನಿಮ್ಮ ತಲೆ ಮೇಲೆ ನಿಂತ್ಕಸಿ ಮಾತಾಡ್ತಾ ಇದ್ದಾರೆ. ಸೊ ನಾವು ಹೇಳೋದು ಈ ರಿಸರ್ವೇಷನ್ನಿಂದ ಎಲ್ಲರಿಗೆ ಸಮ ಅವಕಾಶ ಸಿಗಬೇಕಂತ ನಮ್ಮ ಬೈಕ್, ಬಾಬಾ ಸಾಹೇಬ್ ಬೈಕೆ ಇತ್ತು, ನಮ್ಮದು ಬೈಕೆ ಅದ. ಯಾರು ನಿಮ್ಮ OBC ರಿಸರ್ವೇಷನ್ ಮಂಡಳ ವರದಿ ಬಂತು 1992ದಾಗ. ಮಂಡಳ ವರದಿ ಸಲಾಗ ಈ ದೇಶದಾಗ ಇರೋಂಥ ಪಾಸ್ವಾನ್ ನಾಯಕ್ದಾಗ ಈ ದೇಶದಾಗ ಪೂರ ಮಂಡಳ ವರದಿ ಜಾರಿಯಾಗಿ ಹೋರಾಟ ಮಾಡಿದವ್ರು ನಾವು ದಲಿತರಿದ್ದೇವೆ. ನೀವು ಯಾರು OBCದವ್ರು ಬಂದಿಲ್ಲ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ನಾ ಇಲ್ಲಿ ಬೀದರ್ದಾಗ ಯಾವಾಗ ಮಂಡಳ ವರದಿ ಪರವಾಗಿ ಎಲ್ಲ ನಮ್ಮ ಸಂಗಡಿಗರು ಹೋರಾಟ ಮಾಡ್ತಾಯಿದ್ದರು, ಅವಾಗ ಇಲ್ಲಿ ಆಲ್ ಬ್ಯಾಕ್ವರ್ಡ್ ಜನ, ಬೊಮ್ಮರಡಿ ಕಾಲೇಜ್, ಕರ್ನಾಟಕ ಕಾಲೇಜ್, ಏನು ಕಾಲೇಜ್ ಒಳಗೆ ಹುಡುಗರಿಗೆ ನಾವು ಭೇಟಿಯಾದಾಗ ಏನು ರೀ ಎಲ್ಲ ಅವ್ರಿಗೆ 18% ಅದ, ಈಗ ಮತ್ತು 27% ತೊಗೊತಾರಂತ ಹೇಳ್ತಾಯಿದ್ರು ಹುಡುಗರು. ಯಾರು ಬ್ಯಾಕ್ವರ್ಡ್ ಹುಡುಗರು. ನಾ ಚಿಮ್ಕೊಡಿಗೆ ಸಂಗಡ ತಗೊಂಡು ಹೋಗಿದ್ದ, ಏನಪ್ಪ ನೋಡಿ ನೀನು ಹುಡುಗರು ಹಿಂಗೆ ಮಾತಾಡ್ತಾ ಇದ್ದಲ್ರಿ. ಅವರು ಲಿಸ್ಟ್ ತೋರಿದ್ದೆವು ಮಂಡಳ ವರದಿದಾಗ ಎಷ್ಟು ಜಾತಿಗಳು ಬರ್ತಾವಂತ, ಎಷ್ಟು ಈ ದೇಶದಾಗ. ಈ ಇಲ್ಲದ ಏನಪ್ಪ ಕುರುಬರಿಗೆ ಬ್ಯಾಡ ಅಂತದ ಅಂತ ಕೇಳಿದೆ. ಇಲ್ಲರಿ ಇದು ನಮ್ಮ ಸಲಹೆಗದ. ನೀವೇ ಹೋರಾಟ ಮಾಡ್ತೀರಲ್ಲ, ಹಿಂಗೆ ಮಿಸ್ಗೈಡ್ ಮಾಡೋ ಅಂತ ಈ ದೇಶದಾಗ ಫಸ್ಟ್ ಮೀಡಿಯಾ ಇತ್ತು. ಸೆಕೆಂಡ್ ಈ ಯಾರು ಕಬ್ಜಾ ಕುಂತಿದಾರಲ್ಲ, ನಾಗರ ಕಬ್ಜಾ, ನಿಮ್ಮ ರಿಸರ್ವೇಷನ್ ಇಲ್ಲ, ನಮ್ಮ ರಿಸರ್ವೇಷನ್ ಇಲ್ಲ, ಕಬ್ಜಾ ಕುಂತಾರಲ್ಲ, 6 ಜನ ಅಪ್ರಚಾರ ಮಾಡಿದರು. ಅಪ್ರಚಾರದಿಂದ ನಿಮ್ಮ ರಿಸರ್ವೇಷನ್ ಹೋಗ್ತಾಯಿದೆ. ಅದಕ್ಕೆ ನಾವು ಜಿಮ್ಮೆದಾರಿ ಇಲ್ಲ. ಅದಕ್ಕೆ ನಮ್ಮ ರಿಕ್ವೆಸ್ಟ್ ಏನದ ಅಂದ್ರೆ, ಈಗೇನು ವರದಿ ಸಿದ್ದರಾಮಯ್ಯ ಸಾಹೇಬ್ರು ವರದಿ ಜಾರಿ ಮಾಡಬೇಕಂತ ಒತ್ತಾಯ ಆಗ್ತಾಯಿಲ್ಲ. ಅದು ಸಿದ್ದರಾಮಯ್ಯ ಸಾಹೇಬರು ವರದಿ ಜಾರಿ ಮಾಡ್ಲಿಕ್ಕೆ ಅವನ್ನ ಆದೇಶ ಮಾಡಿದ್ದಾರೆ. ಸಾಮಾಜಿಕವಾಗಿ ಶೈಕ್ಷಣಿಕ ವರದಿ ಇದೆ. ಅದರ ಕಾಂತರಾಜ್ ವರದಿ ಜಾರಿ ಆದ್ರೆ ಇಲ್ಲಿ ನಮ್ಮ ರಿಸರ್ವೇಷನ್ 52% ಆಗ್ತದೆ. ಆಗಬೇಕು. ಕಾಂತರಾಜ್ ವರದಿ ಜಾರಿ ಆಗ್ಬಿಡೋದು. ದೇವೇಗೌಡ ಮತ್ತು ಇವರು ನಮಗೆ 9%, 10% ಯಾಕೆ ಕೊಟ್ರಿ ನೀವು? EWS ಕೊಟ್ಟಿರಲ್ಲ. ಈಗ ತಮಿಳ್ನಾಡದಾಗ 69% ಅದಲ್ಲ, ಅಲ್ಲಿ ನಡೀತದೆ. ಅದ ಅಂತದಲ್ಲ ನೀವು ಹೇಳಿರೋದು. ಇಂದಿರಾ ಸಾಹ್ನಿ ಕೇಸ್ದಾಗ ಹೇಳಿದ್ರಿ ನೀವು. ಆದ್ರೆ ಇಲ್ಲಿ ಯಾಕೆ ಕೊಟ್ಟಿರಿ ಅಂತ ನಮ್ಮ ಪ್ರಶ್ನೆ. ಈ ಕಡೆ ಒಂದು ಕಡೆ ಏನು ಹೇಳ್ತಾರೆ ಸಂವಿಧಾನದಾಗ, ಪ್ರಪೋರ್ಷನ್ ಆಫ್ ದಿ ಪಾಪ್ಯುಲೇಷನ್ ಕೊಡ್ರಿ ಅಂತ ಹೇಳ್ತಾರೆ. ಬಿಹಾರ ಕೊಟ್ಟದಲ್ಲ, 62% ಕೊಟ್ಟದಲ್ಲ ಬ್ಯಾಕೊಡ್ರಿ. ಅಲ್ಲಿ ಕೊಡ್ಲೇ ನಡೆದ. ಯಾಕಂದ್ರೆ ನೀವು ಅಲ್ಲಿ ಮಿಲಿಜುಲಿ ಸರ್ಕಾರ ಅದ ಅಲ್ಲ, ಎಲ್ಲಿ ಮಿಲಿಜುಲಿ ಸರ್ಕಾರ ಇಲ್ಲ ಅಲ್ಲಿ ಕೊಡಬೇಡ ಅಂದ್ರೆ ಏನು? ಇನ್ನೂ ಒಂದು ದೊಡ್ಡ ದುರಂತ, ನಮ್ಮ ದೇಶದ ದುರಂತ ಇದು. ಜಡ್ಜಸ್ ಅಪಾಯಿಂಟ್ಮೆಂಟ್ ಹೆಂಗೆ ಆಗ್ತಾರೆ? ಕಾಂಪಿಟೇಷನ್ ಎಕ್ಸಾಮ್ ಆಗ್ತದೆ ಅವ್ರದ್ದು, ಆಗ್ತದೇನು ರೀ? ಎಲ್ಲಿದ ಎಲ್ಲಿ ಹೇಳತ್ತಾರ? ಜಡ್ಜಸ್ ಅಪಾಯಿಂಟ್ಮೆಂಟು ಕಾಂಪಿಟೇಷನ್ ಎಕ್ಸಾಮ್ದಿಂದ ಆಗೋದು. ಅವ ಬ್ಯಾಕ್ವರ್ಡ್ ಇದ್ದಿರ್ಬೋದು, ಶೆಡ್ಯೂಲ್ ಕ್ಯಾಸ್ಟ್ ಇದ್ದಿರ್ಬೋದು, ಬ್ರಾಹ್ಮಣ ಇದ್ದಿರ್ಬೋದು, ಅಲ್ಲಿ ಹೋಗಲಿ. ಈಗ ಬರೀ ಬ್ರಾಹ್ಮಣರು ಬರ್ತೀರಿ ನೀವು. ಮುತ್ಯ ಜಡ್ಜ್, ಮೊಮ್ಮಗ ಜಡ್ಜ್, ಅವನ ಮೊಮ್ಮಗ ಜಡ್ಜ್, ಈ ಥರ ಬಂದಿನವ್ರು ಇದ್ದೀರಿ ನೀವು. ಎಷ್ಟು ರಿಪ್ರೆಸೆಂಟೇಷನ್ ಅದ ನಮ್ಮ ಕಾಂತರಾಜ್ ವರದಿ ಬರೀ ಕರ್ನಾಟಕದಾಗೆ ಅದ. ಇಡೀ ಭಾರತ ದೇಶದಾಗೆ ಜನಗಣತಿ ಆಗಲಿ, ಯಾರು ಎಷ್ಟು ಯೂನಿವರ್ಸಿಟಿನಲ್ಲಿ ಎಷ್ಟು ಇದ್ದಾರ, ಗವರ್ನರ್ ಎಷ್ಟಿದ್ದಾರೆ, ಪಾರ್ಲಿಮೆಂಟ್ದಾಗ ಎಷ್ಟು ಸೆಕ್ರೆಟ್ರಿಗಳಿದ್ದಾರೆ, ಎಲ್ಲನೇ ಹೊರಗಡೆ ಬರ್ತದೆ. 10 ವರ್ಷಕ್ಕೆ ಒಂದು ಸರಿ ಜನಗಣತಿ ಮಾಡ್ಬೇಕಂತ ರೂಲ್ ಅದ ಜನರಲ್ ರಿಜಿಸ್ಟರ್ ಆಫ್ ಇಂಡಿಯಾದಾಗ. ಯಾಕೆ ಮಾಡ್ತಾಯಿಲ್ಲ ನೀವು? ಡಿಲಿಮಿಟೇಷನ್ ಆಫ್ ದಿ ಪಾರ್ಲಿಮೆಂಟ್ ಆ್ಯಂಡ್ ಅಸೆಂಬ್ಲಿ 10 ವರ್ಷಕ್ಕೆ ಒಂದು ಸರಿ ಚೇಂಜ್ ಮಾಡ್ಬೇಕಂತ 40 ವರ್ಷನೂ ಚೇಂಜ್ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ಅವರ ರಿಸರ್ವೇಷನ್ ಅದ, ಫುಲ್ಸ್ ರಿಸರ್ವೇಷನ್ ಇದಕ್ಕಿಂತ ಮುಂಚೆ ನಾವು ಬೀದರ್ದೇ ಮಾತಾಡೋದು. 40 ವರ್ಷ ಸೀಟ್ ಅಲ್ಲಿ ಇಟ್ಟರು. ಅಲ್ಲಿದಂಥ ಜನರಲ್ ಜನ ಎಲ್ಲ ಹೊಲಿಯಾರು ಎಲ್ಲ ತಿನ್ನತ್ತಾರೆ ಅಂತೀರಿ. ಕೊಡೋರು ನಾವು ತಿಂಬಾರು. ರಿಸರ್ವೇಷನ್ ಕೊಡೋರು ಯಾರು ರೀ? ಹೊಲಿಯಾರು ಕೊಡ್ತಾರೆ ರಿಸರ್ವೇಷನ್. ಇನ್ನು ಪೊಲಿಟಿಕಲ್ ಪಾರ್ಟಿ ಕೊಡ್ತದೆ. ಪೊಲಿಟಿಕಲ್ ಪಾರ್ಟಿ ಯಾರು ನಡೆಸ್ತಾ ಇದ್ದಾರೆ? ಇಲ್ಲಿ ಲಿಂಗಾಯತ್ ಮತ್ತು ಗೌಡ ನಡೆಸ್ತಾ ಇದ್ದಾರೆ. ಒಪ್ತೀರಿ ಇದಕ್ಕೆ?
ನಾವು ತಿನ್ಲತ್ತಿದ್ದ ಅಂದ್ರೆ ನಮಗೆ ಯಾವ ಬೆಲೆ ಮಾಡ್ಲತ್ತೀರಿ ನೀವು ಕೊಟ್ಟರೆ ತಿಂತೇವೆ, ಕೊಡಲಾದ್ರೆ ಹೋಗ್ತೀವಿ ವಾಪಸ್. ಇದು ಒಳ ಮೀಸಲಾತಿ ಅನ್ನೋ ಪದನೇ ಅಸಂವಿಧಾನಿಕ. ಯಾಕಂತಂದರೆ ಬಾಬಾ ಸಾಹೇಬರು ರಿಸರ್ವೇಷನ್ ಬಗ್ಗೆ ಮಾತಾಡಿದಾರೆ ವಿನ ಒಳ ಮೀಸಲಾತಿ ಬಗ್ಗೆ ಎಲ್ಲೂ ಮಾತಾಡಿಲ್ಲ. ಯಾಕಂತಂದರೆ ಅಷ್ಟು ದೂರದೃಷ್ಟಿ ಇರ್ತಕ್ಕಂಥ ಬಾಬಾ ಸಾಹೇಬರು ಯಾವತ್ತೂ ಕೂಡ ಜಾತಿಗಳನ್ನು ಒಡೆಯೋ ಕೆಲಸ ಮಾಡಿಲ್ಲ, ಜಾತಿಗಳನ್ನು ಸೇರೋಂಥ ಕೆಲಸ ಮಾಡಿದ್ದಾರೆ ಅಂಥೇಳಿ ಸುಮಾರು 3 ವರ್ಷದಿಂದ ವಿರೋಧ ಮಾಡ್ತಾ ಬಂದಿದ್ವಿ. ನಾವೆಲ್ಲ ಯುವಕರು ಸೇರಿ ನಮ್ಮ ಹಿರಿಯರ ಗಮನಕ್ಕೆ ತಂದ್ವಿ. ಸರ್ ಇದೇ ಥರ ಆದರೆ ನಮ್ಮ ಸಮಾಜ ಯಾವುದೋ ಒಂದು ದಿಕ್ಕಿಗೆ ಹೋಗುತ್ತೆ ಮತ್ತು ಯುವಕರೆಲ್ಲ ಇವತ್ತು ಬಹಳ ಗೊಂದಲದಲ್ಲಿದ್ದಾರೆ. ಯಾಕಂತಂದರೆ ಇವಾಗ ಸರ್ ತಿಳಿಸಿದ ಪ್ರಕಾರ ನಮಗೆ 6% ಬೇಕು ಎಡಗೈಗೆ, ಬಲಗೈದವರಿಗೆ 5% ಬೇಕು. ಮತ್ತು ಹೈದರಾಬಾದು ಕರ್ನಾಟಕ ವಿಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ವಿಭಾಗದ ಬೀದರ್ ಮತ್ತು ಕಲಬುರಗಿ ಸ್ಪೆಷಲಿ 1% ಬಲಗೈಯವರು ಅಂಥೇಳಿ ಅದು ಕೂಡ ಮಾನ್ಯ ಮಾಜಿ ಸಚಿವರು ಎಚ್ ಆಂಜನೇಯ ಅವರು ಕೂಡ ಒಂದು ಪತ್ರಿಕೆ ಹೇಳಿಕೆಯಲ್ಲಿ ಹೇಳ್ತಾರೆ. ಸರ್ ಎಂಥ ನಾಚಿಕೆಗೇಡಿನ ಸಂಗತಿ ಅಂದರೆ ಇವತ್ತು ಸ್ವತಃ ಅವರೇ ರಿಸರ್ವೇಷನಲ್ಲಿ ಗೆದ್ದು ಮಂತ್ರಿಯಾಗಿ ಮತ್ತು ತಿರ್ಗಾ ಬಂದು ತಿಂದಿರೋ ತಟ್ಟೆಯಲ್ಲೇ ಏನಪ್ಪ ಅಂದ್ರೆ ಉಗುಳಂಥ ಕೆಲಸ ಮಾಡ್ತಾಯಿದ್ದಾರೆ. ಯಾಕಂತಂದ್ರೆ ಇವತ್ತು ಜನರಿಗೆ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗ್ಬೇಕಾಗಿರೋ ಅವರೇ ದಾರಿ ತಪ್ಪಿಸ್ತಾ ಇದ್ದಾರೆ. ಸರ್ ಇವತ್ತು ಸಭೆ ತಮ್ಮೆಲ್ಲ ಕರೆದಿರ್ತಕ್ಕಂಥ ಮುಖ್ಯ ಉದ್ದೇಶನೇ ಸಮಿತಿ ಮಾಡಿದ್ವಿ. ಸಮಿತಿ ಹೆಸರೇ ನಾವೇನಿಟ್ಟಿದ್ದೀವಿ ಅಂತಂದರೆ ಒಳ ಮೀಸಲಾತಿ ವಿರೋಧ ಹೋರಾಟ ಸಮಿತಿ ಅಂಥೇಳಿ. ಯಾಕಂದರೆ ಇಷ್ಟು ದಿವಸ ಅವ್ರು ಏನೋ ಮಾಡ್ತಾಯಿದ್ದಾರೆ, ಅವ್ರ ಪಾಡಿ ಅವ್ರು ಮಾಡಲಿ. ಯಾಕಂದ್ರೆ ನಮ್ಗೆ ಗೊತ್ತಿತ್ತು ಇದು ಕೋರ್ಟಲ್ಲೂ ಸ್ಟ್ಯಾಂಡ್ ಆಗೋದಿಲ್ಲ. ಯಾಕಂತಂದರೆ ಸಂವಿಧಾನದಲ್ಲೇ ಇದು ಪದಕ್ಕೆ ಒಂದು ಬೆಲೆ ಇಲ್ಲ ಅಂತಂದಮೇಲೆ ಇದು ಏನು ಜಾರಿಯಾಗುತ್ತೆ ಅಂತೇಳಿ ನಾವಿದ್ದೀವಿ. ಇವತ್ತು ನಾವು ಎಲ್ಲರೂ ಸೇರಿ ಚಳವಳಿ ಕಟ್ಟಬೇಕಂತೇಳಿ ಹೇಳ್ತಕ್ಕಂಥ ಮುಖ್ಯ ಉದ್ದೇಶನೇ ಯಾವ ಒಬ್ಬ ನಾಲಾಯಕ್ ಇದ್ದಾನೆ ರೀ ಭಾಸ್ಕರ ಪ್ರಸಾದ್ ಅಂಥೇಳಿ. ಯಾಕಂತಂದ್ರೆ ಇವತ್ತು ನಾವು ನೋಡಬೇಕು, ಇಡೀ ಸಮುದಾಯದ ಲೀಡರ್ಗಳಿಗೆ ಬೈಯೋದು ಸ್ಟಾರ್ಟ್ ಮಾಡಿದ್ದಾರೆ. ಖರ್ಗೆ ಅವ್ರಿಗೆ ಬೈತಾ ಇದ್ದಾರೆ, ಪರಮೇಶ್ವರ್ ಸಾಹೇಬ್ರಿಗೆ ಬೈತಾ ಇದ್ದಾರೆ, ಆಂಜನೇಯ ಮತ್ತು ಅವರೆಲ್ಲ ಬೆಂಬಲಿಗರು ಅವರೆಲ್ಲ. ಬರೀ ನೀವು ಬೈಯೋದ್ರಲ್ಲಿಂದ ನಿಮಗೆ ನ್ಯಾಯ ಸಿಗಲ್ಲ. ನಿಮಗೆ ನ್ಯಾಯ ಬೇಕಾದರೆ ಸಂವಿಧಾನದ ಚೌಕಟ್ಟಿನಲ್ಲಿ ಉಳ್ಕೊಂಡು ಹೋರಾಟ ಮಾಡಿ ನ್ಯಾಯ ತಗೋರಿ ಬೇಕಂದ್ರೆ. ಬೀದರ್ ನಗರದ ಮುಲ್ತಾನಿ ಪಾಷಾ ದರ್ಗಾ ಬಳಿ ಇರುವ ದರ್ಗಾಪುರ ಬಡಾವಣೆಯಲ್ಲಿ ಬಾಬು ಸೌಂಡ್ ಸೈಯದ್ ಮುಬಿನ್ ಗೆಳೆಯರ ಬಳಗದ ವತಿಯಿಂದ ಪವಿತ್ರ ರಂಜಾನ್ ಹಬ್ಬದ ನಿಮಿತ್ತವಾಗಿ ಇಫ್ತಿಹಾರ್ ಕೂಟವನ್ನು ಆಯೋಜಿಸಲಾಯಿತು. 18ನೇ ಇಫ್ತಿಹಾರ್ ಕೂಟವನ್ನು ಆಯೋಜಿಸಲಾಗಿತ್ತು. ಈ ಇಫ್ತಿಹಾರ್ ಕೂಟದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದರು. ಸಮಸ್ತ ನಾಡಿನ ಜನರಿಗೆ ಒಳ್ಳೆಯದಾಗಲಿ, ರೈತರಿಗೆ ಉತ್ತಮ ಮಳೆ ಬೆಳೆ ಆಗಲಿ, ಅಲ್ಲದೆ ಬೀದರ್ ಜನರಿಗೆ ವ್ಯಾಪಾರಸ್ಥರಿಗೆ ಒಳ್ಳೆಯದಾಗಲಿ ಎಂದು ಪ್ರಾರ್ಥಿಸಲಾಯಿತು. ರಂಜಾನ್ ಹಬ್ಬವೆಂದರೆ ಒಂದು ಪವಿತ್ರ ಹಬ್ಬ. ಹಜ್ ಎಂದರೆ ಪವಿತ್ರ ಸ್ಥಳಕ್ಕೆ ಹೋಗುವುದು, ಇಬಾದತ್ ಎಂದರೆ ಪ್ರಾರ್ಥನೆ ಸಲ್ಲಿಸುವುದು, ಜಕಾಯತ್ ಎಂದರೆ ದಾನ ಧರ್ಮ ಮಾಡುವುದು. ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಸೇರಿ ಈ ಹಬ್ಬವನ್ನ ಆಚರಣೆ ಮಾಡುತ್ತಾರೆ. ಈ ಸಂದರ್ಭದಲ್ಲಿ ಸೈಯದ್ ಮುಬಿನ್, ಮೋಸಿನ್, ಮುನೀಂ, ಸಿದ್ದಿಕಿ, ಶಕೀಲ್, ಸೈಯದ್ ಮಿನಾಜ್, ಸೈಯದ್ ಸೈಫ್, ಸೈಯದ್ ಯೂಸುಫ್, ಕಲೀಂ ಖಾನ್ ಸೇರಿದಂತೆ ಸುತ್ತಮುತ್ತಲಿನ ಬಡಾವಣೆಯ ಜನರು, ದರ್ಗಾಪುರದ ಜನರು ಅವರಿಗೆ ಶುಭ ಹಾರೈಸಿದ್ದರು. ठीक है चल आओ इधर आओ हाँ आदमी ना फरंदे बात कर ली
बच्चे की बता रहा दावत देना तुम्हारे महिला दरगाहपुरे के अंदर इफ्तार और ताम का काम इंतज़ाम जो है ना रखा गया था। हमारे सैयद मुबिन साहब, मोहसिन साहब और बाबू भाई मरहूम सोन, उनके तरफ से ये काम ताम का काम रखा गया था। और मुबिन सेठ के जो है ना पूरे भाइयाँ सब इसके अंदर ताम में हिस्सा लिए और काम बड़ा अच्छा रहा। इफ्तार पार्टी हो गई। इफ्तार के बाद जो है ना आप देख सकते हैं खाने का इंतज़ाम चल रहा है। तमाम जैसा पुराना नज़म वो सिस्टम से ही जो है ना कोई कमी नहीं हुई, वैसे ही जो है अच्छा इंतज़ाम से बहुत अच्छा ये काम करे। हम सब की महल्ले वालों की दुआएं हैं, नेक तमन्ना है इनके साथ कि हर साल हमेशा इन्हों अपने काम को जो है ना अपने फ़र्ज़ को अंजाम देते हैं और आइंदा जो है ना अल्लाह इनको बरकत दे और ऐसे ही इन्हों काम करते चले। और महल्ले वालों की नेक तमन्नाएं, नेक आरज़ुएं जो है ना इनके साथ है और महल्ले की पूरी दुआएं इनके साथ है। मोहम्मद मुबिन सेठ के लिए ये तमाम बातें थे। ಕೆಪಿ ವಿದ್ಯಾಸಂಸ್ಥೆಯ 46ನೇ ವಾರ್ಷಿಕ ಸಮ್ಮೇಳನ ಸಾಂಸ್ಕೃತಿಕ ಉತ್ಸವ 2025 ಕಾರ್ಯಕ್ರಮವನ್ನು ಪರಮಪೂಜ್ಯ ನಾಡೋಜ ಪುರಸ್ಕೃತರಾದ ಬಸವಲಿಂಗಪಟ್ಟದೇವರ ನೇತೃತ್ವದಲ್ಲಿ ಜರುಗಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಉದ್ಘಾಟಿಸಿದರು. ಸಂಸ್ಥೆಯ ಅಧ್ಯಕ್ಷರಾದ ಬಾಬುವಾಲಿ ಪ್ರಾಸ್ತಾವಿಕ ನುಡಿಯಲ್ಲಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಅತಿ ಹೆಚ್ಚು ಸಾಧನೆ ಮಾಡಿದ್ದಾರೆ. ಒಬ್ಬ ವಿದ್ಯಾರ್ಥಿ ಜೀವನದಲ್ಲಿ ಶಿಕ್ಷಕರ ಮಹತ್ವ ಹೆಚ್ಚಾಗಿದ್ದು ವಿದ್ಯಾರ್ಥಿಗಳಿಗಿಂತಲೂ ಶಿಕ್ಷಕರು ಹೆಚ್ಚಿನ ಶ್ರಮ ಪಡಬೇಕಾಗುತ್ತದೆ. ಪರಮಪೂಜ್ಯ ಚನ್ನಬಸವ ಪಟ್ಟದೇವರು ಡಾಕ್ಟರ್ ಚನ್ನಬಸವಲಿಂಗ ಪಟ್ಟದೇವರ ಶ್ರಮದಿಂದ ಕನ್ನಡ ಉಳಿದಿದೆ ಎಂದು ನುಡಿದರು. ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಕೆಆರ್ಇ ಸಂಸ್ಥೆಯ ಕಾರ್ಯದರ್ಶಿಯಾದ ಸತೀಶ್ ಪಾಟೀಲ್ ಅವರಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿಗಳಾದ ಶಿವಕುಮಾರ್ ಕಟ್ಟೆ, ಜಯರಾಜ್ ಖಂಡ್ರೆ, ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಸಹಕಾರ ಪತ್ತಿನ ಸಂಘದ ಅಧ್ಯಕ್ಷರು, ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾದ ಮಲ್ಲಯ್ಯ ಸ್ವಾಮಿ, ಸದಸ್ಯರಾದ ಸುಧೀರ್ ರಾಗ, ಮಲ್ಲಪ್ಪ ಬೋದಿಗಿ, ಸಂತೋಷ್ ಬಾಲಡೆ, ಚಂದ್ರಶೇಖರ್ ಪಾಟೀಲ್ ಗಾದ್ಗಿ, ರವಿ ದುರ್ಗೆ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿ. ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಎಂದು ವಿಘ್ನ ನಿವಾರಕನಲ್ಲಿ ಪ್ರಾರ್ಥಿಸುತ್ತಾ ಸೋಮನಾಥ್ ಪಾಟೀಲ್ ಹುಡುಗಿ ಅವರಿಗೆ ಕೂಡ
ನಮ್ಮ KP ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಬಾಬುವಾಲಿ ಸರ್ ಸನ್ಮಾನಿಸಬೇಕಂತೇಳಿ ಕೇಳಿಕೊಳ್ಳುತ್ತೇನೆ. ಪ್ರಕಾರ ನಮ್ಮ KP ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಸನ್ಮಾನ್ಯ ಬಾಬುವಾಲಿ ಸರ್ ಅವರಿಗೆ KP ಬೋರ್ಡ್ ಶಾಲೆ ಮುಖ್ಯ ಗುರುಗಳಾದ ವಿಜಯಕುಮಾರ್ ಪಾಟೀಲ್ ಅವರು ಶಾಲೆ ಸರ್ ಅಂತ ಬಂದಿದ್ದೇವೆ. ಸರ್ ಸೈಡ್ಲಿಂದ ನಮ್ಮ ಮಲ್ಲಪ್ಪ ಮೋದಿ ಸರ್ ಶಾಲೆ ವಹಿಸಿ ಸನ್ಮಾನಿಸಬೇಕಂತ ಕೇಳ್ಕೊಳ್ತೀನಿ. ಬಾರೋಡಿಯವರು ಡಾಕ್ಟರ್ ಸಂತೋಷ್ ಬಾರೋಡಿಯವರು KP ವಿದ್ಯಾಸಂಸ್ಥೆಯ ಸದಸ್ಯರು, ಅವರಿಗೆ ಕೂಡ ನಾವು ಜಟ್ಟೆಪ್ಪ ಪೂಜಾರಿ ಸರ್ ಗುಚ್ಚಪಟ್ಟಿ ಸನ್ಮಾನ. ಚಂದ್ರಶೇಖರ್ ಪಾಟೀಲ್ ಸಿರಿಮಂಡಲ್ ಅವರಿಗೆ ಚಂದ್ರಶೇಖರ್ ಪಾಟೀಲ್ ಸಿರಿಮಂಡಲ್ ಅವರಿಗೆ ಶಿಕ್ಷಕರ ಪರವಾಗಿ ಮುದ್ದು ಮಕ್ಕಳ ಪರವಾಗಿ ಹಾರ್ದಿಕ ಸುಸ್ವಾಗತವನ್ನು ಕೊಡ್ತೇನೆ. ಪತ್ರಿಕಾ ಮಾಧ್ಯಮದವರಿಗೆ ನಮ್ಮ ಎಲ್ಲ ಮುಖ್ಯ ಗುರುಗಳು ಬಂದರೆ ಸಹಶಿಕ್ಷಕರು ಬಂದರೆ ಸ್ವಾಗತವನ್ನು ಕೊಡ್ತೇನೆ. ಮತ್ತೆ ಯಾರಿಗಾರ ಕಲ್ಲು ಕ್ಷಮಿಸಬೇಕು. ಜೈ ಹಿಂದ್, ಜೈ ಕರ್ನಾಟಕ. ಹಾಗೂ ಹಿರಿಯ ಪ್ರಾಥಮಿಕ ಶಾಲೆ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಬೀದರ್ 2024-25ನೇ ಶೈಕ್ಷಣಿಕ ಸಾಲಿನ 46ನೇ ಸಂಪಟ್ಟ ಸುಧಾರಾಣಿ ತಂದೆ ಅಶೋಕ್ 10ನೇ ತರಗತಿ. ಆ ವಿದ್ಯಾರ್ಥಿನಿಗೆ ನಾನು ಬಹುಶಃ ಈ ಕಾರ್ಯಕ್ರಮ KP ಶಾಲೆಯಲ್ಲೇ ಇರ್ಬೋದು ಅಂತ ಅಲ್ಲಿಗೆ ಹೋಗಿದೆ. ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಅಂದರೆ ಆಯಾ ಶಾಲೆಗಳಲ್ಲಿ ನಡೀತಾ ಪ್ರತಿ ವರ್ಷ ನಾವು ಇಂಥ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀವಿ. ಆದರೆ ಇವತ್ತು ಈ ಕಾರ್ಯಕ್ರಮ ಬಂದಾಗ ಅನಿಸ್ತಾ ಇದೆ, ನಾನು KP ವಿದ್ಯಾಸಂಸ್ಥೆಯ ಕಾರ್ಯಕ್ರಮದಲ್ಲೆಲ್ಲ ಯಾವುದೋ ಒಂದು ನಾರಾಯಣ ಗುರು ಸ್ವಾಮಿದು ನಾವು ಅಮಿತಾಬ್ ಬಚ್ಚನ್ ಮತ್ತು ಶಾರುಖ್ ಖಾನ್ ಒಂದು ಫಿಲ್ಮ್ ಇದೆ, ಅದರಲ್ಲಿ ಸ್ವಾಮಿನಾರಾಯಣ ಶಿಕ್ಷಣ ಸಂಸ್ಥೆಯ ಒಂದು ದೊಡ್ಡ ಶಾಲೆಯನ್ನು ತೋರಿಸಿದ್ದಾರೆ. ಆ ಒಂದು ಶಾಲೆಯ ವಾರ್ಷಿಕೋತ್ಸವದಲ್ಲಿ ನಾವು ಪಾಲ್ಗೊಂಡಿದ್ದೀವೇನೋ ಅನ್ನಿಸ್ತಾ ಇದೆ ಇದನ್ನು ನೋಡಿದರೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಬಾಬುವಾಲಿಯವರು ಭಾಳ ಸಲ ಹೇಳ್ತಾ ಇರ್ತಾರೆ, ನಮ್ಮ ಶಾಲೆಯಲ್ಲಿ ತುಂಬ ಶ್ರೀಮಂತರು ಏನು ಕಲಿಯೋದಿಲ್ಲ, ನಮ್ಮ ಶಾಲೆಯಲ್ಲಿ ಆ ಹೂಗೇರಿ ಹಾರುಗೇರಿಯಲ್ಲಿರುವಂಥ ಸಾಮಾನ್ಯದಿಂದ ಅತಿ ಸಾಮಾನ್ಯ ಕುಟುಂಬದ ಮಕ್ಕಳಿಗೆ ನಾವು ಶಿಕ್ಷಣ ಕೊಡ್ತೀವಿ, ಅವರಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು ಅನ್ನುವಂಥ ಒಂದು ಕನಸಿನೊಂದಿಗೆ ನಾವು ಈ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದ್ದೀವಿ. ಇಲ್ಲಿ ನಾವು ಯಾವುದೇ ವ್ಯಾಪಾರ ಮಾಡೋದಿಲ್ಲ ಅಂತ ಹೇಳ್ತಿರ್ತಾರೆ. ಅಂದ್ರೆ ಇಂಥ ಕಡಿಮೆ ಫೀಸನ್ನು ಕೊಡುವಂಥ ಶಾಲೆಯಲ್ಲಿ ಇಂಥ ಕಾರ್ಯಕ್ರಮಗಳು ಮಾಡೋದು ಅಂದರೆ, ಇವತ್ತು ಬೀದರ್ನಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳಿವೆ, ಅವರು ಪ್ರೈಮರಿಯಿಂದಲೇ ಲಕ್ಷಗಟ್ಟಲೆ ಫೀಸ್ ತಗೊಳ್ಳುವಂಥ ಒಂದು ಶಿಕ್ಷಣ ಸಂಸ್ಥೆಗಳಿವೆ. ಆದರೆ ಬಹುಶಃ ಅವ್ರು ಯಾರೂ ಇಂಥ ಕಾರ್ಯಕ್ರಮಗಳು ಮಾಡೋದಿಲ್ಲ ಅಂತ ನನಗೆ ಅನಿಸ್ತದೆ. ಅವ್ರವ್ರ ಶಾಲೆಗಳಲ್ಲಿ ಅವ್ರ ಕಾರ್ಯಕ್ರಮವನ್ನು ಮಾಡ್ತಿರ್ತಾರೆ. ಅದಕ್ಕೆ ಈ ಕಾರ್ಯಕ್ರಮವನ್ನು ನೋಡಿ ತುಂಬ ಸಂತೋಷ ಆಗ್ತಾ ಇದೆ. ಈ ಮಕ್ಕಳ ಭವಿಷ್ಯ ತುಂಬ ಉಜ್ವಲವಾಗಿದೆ ಅಂತ ಅನ್ನೋದು ಕೂಡ ಅನ್ನಿಸ್ತಾ ಇದೆ. ಇವತ್ತು ಈ ಶಾಲೆಯಲ್ಲಿರುವಂಥ ಮಕ್ಕಳು ಸಾಮಾನ್ಯ ಮಕ್ಕಳರಲ್ಲ. ಯಾರು ಎಡೆಯುವುದರು ಏನಾರ ಕಳ್ಕೊಂಡಿದ್ದು ಗಳಿಸ್ಕೋಬೋದು, ಆದರೆ ಶಿಕ್ಷಣ ಮತ್ತು ಶಿಕ್ಷಕರು ಎಡೆದರೆ ಮಕ್ಕಳ ಭವಿಷ್ಯ ಹಾಳಾದರೆ ಯಾರು ವಾಪಸ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಮಹತ್ವವಾದಂಥ ಕೆಲಸ ನಿಮ್ಮ ಮತ್ತು ನನ್ನಲ್ಲಿದೆ. ಎಷ್ಟು ಜವಾಬ್ದಾರಿ ಶಿಕ್ಷಕರಿದ್ದರೂ ಅಷ್ಟೇ ಜವಾಬ್ದಾರಿ ಶಿಕ್ಷಣ ಸಂಸ್ಥೆ ನಡೆಸೋರು ನಾವು ಇರ್ತೀವಿ. ಭಾಳ ವಿಶೇಷತೆ ಏನಂದರೆ, ನಮ್ಮಲ್ಲಿ ನಮ್ಮ ಶಾಲೆಯಲ್ಲಿ ಹಳ್ಳಿಯಿಂದ ಬರ್ತಕ್ಕ ಮಕ್ಕಳು ಬಡ ಮಕ್ಕಳು ಇರ್ತಾರೆ. ಆದರೆ ಜಾಕೀರ್ ಹುಸೇನ್ ಅವ್ರು ಹೇಳಿದ್ರು, ಸೋಮನಾಥ್ ಪಾಟೀಲ್ ಹೇಳಿದ್ರು, ನಾವೆಲ್ಲವೂ ಇಂಗ್ಲೀಷ್ ಮೀಡಿಯಮ್ದಾಗ ಎಲ್ಲೂ ಕಲ್ತೋರಲ್ಲ. ಇಂಗ್ಲೀಷ್ ಮಾತಾಡೋದು ಹರ್ಕು ಮುರ್ಕು ವ್ಯವಹಾರಕ್ಕೆ ಬರೋದು ಅಷ್ಟೇ ಮಾತಾಡ್ತೀವಿ. ನಾವೆಲ್ಲರೂ ಸರ್ಕಾರಿ ಕನ್ನಡ ಶಾಲೆದಾಗೆ ಓದಿ ಬೆಳೆದವರಿದ್ದೀವಿ. ಸರ್ಕಾರಿ ಕನ್ನಡ ಮತ್ತು ಕನ್ನಡ ಏನು ಕಲ್ತೀವಿ ನಾವು, ಇವತ್ತು ಆ ಕನ್ನಡ ಕಲ್ತಿದ್ದೆ ಇವತ್ತು ನಮಗಿಷ್ಟು ಎತ್ತರಕ್ಕೆ ಬೆಳೆಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನಾನು ವಚನ ಕ್ರಾಂತಿ ಪತ್ರಿಕೆ ಸಂಪಾದಕನಾಗಿ ನಾನು ಶುರು ಪತ್ರಿಕೆ ಪ್ರಾರಂಭ ಆದಾಗ 4 ಪತ್ರಿಕೆ ಇಟ್ಕೊಂಡು ಬರೀತಿದ್ದ. ಆದರೆ ಇವತ್ತು ನಾನು ಯಾವುದಾರ ಒಂದು ಆರ್ಟಿಕಲ್ ಬರೆದ ಅಂದರೆ ಯಾರ್ದಾರ ಒಳ್ಳೆಯದರ ಇರ್ತದೆ, ಯಾರಿಗೆ ಕೆಟ್ಟದರ ಇರ್ತದೆ. ಆ ಮಟ್ಟಕ್ಕೆ ಬೆಳಿಲಿಕ್ಕೆ, ಆ ಮಟ್ಟಕ್ಕೆ ಬೆಳೆದಿದ್ದು ಬರವಣಿಗೆ ಶಕ್ತಿ ಎದುರಾಗದ ಅಂದರೆ ಕನ್ನಡದಾಗದ, ಕನ್ನಡ ಪತ್ರಿಕೆಗಳಾಗದ ಅಂತ ಮಾತನ್ನು ಹೇಳ್ತೀನಿ. ಇವತ್ತು ಈ ಭಾಗದಲ್ಲಿ ನಮ್ಮ ಈ ಭಾಗ ಅಭಿವೃದ್ಧಿ ಹೊಂದಬೇಕು, ಹಿಂದುಳಿದ ಭಾಗ ಅಂತೇಳಿ ಎಲ್ಲಕ್ಕಿಂತಲೂ ಮೊಟ್ಟ ಮೊದಲು ಶಿಕ್ಷಣಕ್ಕೆ ಪ್ರಾತಿನಿಧ್ಯ ಕೊಟ್ಟರು ಯಾರು ಅಂದರೆ ಪರಮ ಪೂಜ್ಯ
ಪೂಜ್ಯ ಚನ್ನಬಸವ ಪಟ್ಟದೇವರು ಅಂತಕ್ಕಂಥ ಮಾತು ನಾವು ಯಾರೂ ಮರಿಬಾರ್ದು. ಇವತ್ತು ಈ ನಾಡು ಹೈದರಾಬಾದ್ ಕರ್ನಾಟಕ ಆಗಿದ್ದು ಕಲ್ಯಾಣ ಕರ್ನಾಟಕ ಆಗಿ ಇವತ್ತು ನೂತನ ಅನುಭವ ಮಂಟಪ ಅಲ್ಲಿ ನಿರ್ಮಾಣ ಆಗಿದ್ದು ಚನ್ನಬಸವ ಪಟ್ಟದೇವರು ಮತ್ತು ಬಸವಲಿಂಗ ಪಟ್ಟದೇವರು ಮಾತ್ರ ಸಾಧ್ಯ ಆಗಿದೆ. ಇವತ್ತು ಮತ್ತೆ ಈ ಭಾಗದಲ್ಲಿ ಮತ್ತೆ ಶರಣರ ಚಳವಳಿಗಾಗಿರ್ಬೋದು, ಇವತ್ತು ಶಿಕ್ಷಣದ ಕ್ರಾಂತಿ ಎಲ್ಲರೇ ಆಗ್ತಾ ಇದೆ ಅಂದರೆ ಅದು ಈ ಭಾಗದಲ್ಲಿ ಗುರುಕುಲದ ಮುಖಾಂತರ ಪರಮ ಪೂಜ್ಯ ಬಸವಲಿಂಗ ಪಟ್ಟದೇವರ ನೇತೃತ್ವದಲ್ಲಿ ನಡೀತಾ ಇದೆ. ಉತ್ತಮ ಶಿಕ್ಷಣದಿಂದ ನಮ್ಮ ಭಾರತದ ಸರ್ವಾಂಗೀಣ ವಿಕಾಸಕ್ಕಾಗಿ ಶಿಕ್ಷಣವೇ ಮುಖ್ಯ ಅಡಿಪಾಯ. ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಸಾಧನೆಯನ್ನು ಮಾಡಿದರೆ ಎಲ್ಲ ವಿಭಾಗವೂ ಸುಧಾರಣೆ ಆಗ್ತದೆ ಅಂತ ಬಲ್ಲವರು ಹೇಳ್ತಾರೆ. ಅಂಥ ಶಿಕ್ಷಣ, ಒಂದು ಒಳ್ಳೆಯ ಶಿಕ್ಷಣವನ್ನು KP ಸಂಸ್ಥೆಯವರು ಕೊಡ್ತಾ ಇದ್ದಾರೆ. ಈಗಾಗಲೇ ಸೋಮನಾಥ್ ಪಾಟೀಲ್ರವರು, ಜಾಕೀರ್ ಹುಸೇನ್ ಅವರು ಭಾಳ ಒಳ್ಳೆಯ ರೀತಿಯಿಂದ ನಿಮಗೆಲ್ಲ ಹೇಳಿದ್ದಾರೆ. ಇಲ್ಲಿನ ಶಿಕ್ಷಕರಾದವರು ಮಕ್ಕಳಿಗೆ ವಿಶೇಷ ಕಾಳಜಿ ಮಾಡಿದ್ರೆ ಮಕ್ಕಳ ಭವಿಷ್ಯ ನಿರ್ಮಾಣ ಮಾಡೋದ್ರ ಯಾರ ಕೈಯಾಗದ ಅಂದರೆ ಅದು ಶಿಕ್ಷಕರ ಕೈಯಾಗೆ. ಶಿಕ್ಷಕರು ಯಾವ ರೀತಿ ಮಾರ್ಗದರ್ಶನ ಇರ್ತದೆ ಆ ರೀತಿ ಮಕ್ಕಳ ಬೆಳವಣಿಗೆ ಆಗ್ತದೆ. ಶಿಕ್ಷಕರು ಮಕ್ಕಳ ಮಟ್ಟ ಏನದ, ಅವನ ಗುಣಮಟ್ಟ ಏನದ, ಅವನಿಗೆ ಎಲ್ಲಿ ತನಕ ಬರ್ತದೆ ಅಲ್ಲಿಂದ ಮುಂದೆ ಅವನಿಗೆ ಕಲಿಸುವಂಥ ಒಂದು ಕಳಕಳಿ ಶಿಕ್ಷಕರ ಹೃದಯದಲ್ಲಿ ಇರಬೇಕು. ಅಂಥ ಪ್ರಯತ್ನ ಪರಿಶ್ರಮ ಮಾಡಿದ್ರೆ ಎಂಥ ಸಂಸ್ಥೆನೂ ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಅಲ್ಲ. ಪರಿಶ್ರಮ ಪ್ರಯತ್ನನೇ ಭಾಳ ಮುಖ್ಯ ಅದ. ಇವತ್ತು ಮತ್ತು ಇನ್ನೊಂದು ಮಾತು ನೀವು ತಾವೆಲ್ಲರೂ ತಿಳ್ಕೋಬೇಕು. ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣ ಬೆಳಿಬೇಕಾದ್ರೆ ಮುಖ್ಯ ಗುರುಗಳು, ಶಿಕ್ಷಕರು, ಶಾಲೆ ಆಡಳಿತ ಮಂಡಳಿ ಮತ್ತು ಪಾಲಕರು ಇವೆಲ್ಲರ ಸಹಕಾರನೂ ಅಷ್ಟೇ ಮಹತ್ವ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.